ಎಮ್ಮಟ್ಟಿ ಪೂಜೆ ಮಾಡಿಸ್ಕೊಂಡು ಉಮೇಶ ಬಂದ್ರು ಬಾಬಾ ಬನ್ನಿ ಜೈನವ್ರೆ ಬರ್ರಿ ಗೌಡ್ರೆ ಮುಂದಕ್ಕೆ ಬರ್ರಿ ಗೌಡ್ರ ಕೈ ಬಾ ಬನ್ನಿ ಕಣ ಬರ್ರಿ ಗೌಡ್ರೆ ಬರ್ರಿ ಅಧ್ಯಕ್ಷ ಕೈ ಒಂದು ಕೊಡ ಹುಡುಗ ಹಾಕಿ ಟ್ರೈನರ್ ಹಾಕಿ ಬರೀ ಪಂಚಾಯತ್ ಶಿವಣ್ಣರೇ ಜೈ ಹಾಕೋ ಪಂಚಾಯತ್ ಕುಮಾರಂಗ ಏ ಕುಮಾರಂಗ ಇಲ್ಲೇ ಒಳಗೆ ಬರೋಣ ಚಿತ್ತಪ್ಪ ಇಟ್ಟು ಬಾ ಒಳಗೆ ಬರೀ ರಾಜಣ್ಣ ಇಲ್ಲಿ ಶಂಕರ ಇಲ್ಲ ಬಾ ಬಟ್ಟೆ ಹಾಕೊಂಡು ಇಲ್ಲಿ ಬಾ ಅಲ್ಲೇ ಅಲ್ಲೇ ಕೂತ ಅಲ್ಲೇ ಬಿಡು ರಂಗಣ್ಣ ರಂಗಣ್ಣ
ನಾಟಣ್ಣ ಇಬ್ರು ಒಂದೊಂದು ಪೀಸ್ ಹಂಗೆ ಎದ್ದಾಡು ನೀವು ಮನೆಗೆ ಅವತ್ತೇನು ಒಡವೆ ತಂದಿದ್ವಿ ಪ್ರದರ್ಶನ ಮಾಡ್ತಿದ್ವಿ ಅಂತ ಫಸ್ಟ್ ಹೇಳಿ ಮಾತಾಡಿ ಎದ್ದಾಡು ಶ್ರೀ ಗಂಗಮಾಲಿಕಾ ದೇವಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ನೀನು ಯಾರು ಅಂತಲೂ ಹೇಳು, ನಾನು ಗೌಡ ಅಂತ ಹೇಳು. ನಾನು ಅಮ್ಮನಟ್ಟಿ ಗೌಡರಾಗಿದ್ದರಿಂದ ನಾನು ಹೇಳುವುದೇನೆಂದರೆ ಹೋದ ಬಾರಿ ಜಾತ್ರೆ ಪ್ರಯುಕ್ತ ಸಂತೋಷನ ನಮ್ಮೂರಿಗೆ ಜಾತ್ರೆ ಆಗಂಗಿರಲಿಲ್ಲ. MLA ಆ ಇಡೀ ಇತಿಹಾಸದಾಗೆ ಅವರಿಗೆ ಒಂದು ಕೂಡಲ್ಲ, ಅವ್ರು ಎರಡು ಪಾರ್ಟಿಯರು ಒಂದು ಕೂಡಲ್ಲ ಅಂತೇಳಿ ಫೋನಾಗಿ ಮಾತಾಡಿರೋಂಥ ರೆಕಾರ್ಡ್ ಇದೆ ನಮ್ಮ ಜಯರಾಮಣ್ಣರ್ದು. ಅಂಥ ಸಂದರ್ಭದಲ್ಲಿ ಯಾಕೆ ಒಂದು ಕೂಡ್ಸೋಕ್ಕಾಗಲ್ಲ ಅಂತ ಸಂತೋಷಣ್ಣರಿಗೆ ಆ ದೇವಿ ಮನಸ್ಕೊಂಡು ಬಂದು ನಮ್ಮೂರು ಗ್ರಾಮ ಒಂದು ಮಾಡಿ ಜಾತ್ರೆ ಮಾಡಿಸಿ ಅದ್ದೂರಿಯಾಗಿ ಇಡೀ ನಾಡಿಗೆ ಎಲ್ಲೂ ಮಾಡಿದಂಥ ಜಾತ್ರೆ ಮಾಡಿಸಿ ಅದಾದ ನಂತರ ಉಂಡಿ ಹೊಡಿಬೇಕು ಅಂತ ಬಂದಾಗ ಉಂಡಿ ಹೊಡಿಸಿ ಎಲ್ಲರನ್ನೂ ಕೂಡಿಸಿ ಉಂಡಿ ಹೊಡಿಸಿ ನಾವು ಅದೇ ದುಡ್ಡಿಗೆ 1200 ಗ್ರಾಮ್ ಬಂಗಾರ ತಂದು ಸಾವಿರಾರು ಜನ ಸಮ್ಮುಖದಲ್ಲಿ ವಿಡಿಯೋ ದಾಖಲೆಗಳಿದ್ದು ಸಾವಿರಾರು ಜನ ಸಮ್ಮುಖದಲ್ಲಿ ಕೊಟ್ಟಿರೋಂಥ ಒಡವೆ ಇದು. 3-4 ಜನ ಆಚಾರ್ಯ ಕರೆಸಿ ಚೆಕಪ್ ಮಾಡಿಸಿ 3-4 ಜನ ಆಚಾರ್ಯರು ಬಂದು 100% ಇದೆ ಒಡವೆ ಅಂತ ಹೇಳಿ ಇಟ್ಟಿರೋಂಥ ಒಡವೆ ಇದು. ಸರ್ಟಿಫಿಕೇಟ್ ತೋರಿಸಿ. ಪರಿಶೀಲನೆ ಮಾಡಿ ಡೇಟ್ ಹೇಳಿ, ಡೇಟ್ ಹೇಳಿ. 26/9/2025 ಅದು 26/9/2025 25ರಲ್ಲಿ ತಂದ್ರ ಅಂತ ಸರ್ಟಿಫಿಕೇಟ್ ಇದೆ, ಬೋರ್ಡ್ ಸರ್ಟಿಫಿಕೇಟ್. ಇದನ್ನ ಯಾರೋ ದುರುದ್ದೇಶಕ್ಕೆ ಸಂತೋಷಣ್ಣವ್ರು ನಮ್ಮ ಉಂಡಿ ದುಡ್ಡನ್ನೆಲ್ಲ ಹೊತ್ಕೊಂಡು ಹೋಗಿದ್ದಾರೆ, ಕೊಟ್ಟಿಲ್ಲ, ತಂದು ಕೊಡಬೇಕು. ಇಲ್ಲಿ ತಂದು ಕೊಟ್ಟಿರೋದು ಯಾರ್ದಪ್ಪ? ಇಲ್ಲಿ ತಂದು ಕೊಟ್ಟಿರೋದು ಯಾರಿಲ್ಲ ಅನ್ನೋದು ಸತ್ಯಕ್ಕೆ ದೂರಾದ ಮಾತು. ದಯಮಾಡಿ ಇದನ್ನ ಮುಂದುವರಿಸಬೇಡಿ. ಸತ್ಯಕ್ಕೆ ದೂರವಾದ ಮಾತು. ಸಾವಿರಾರು ಜನ ಸಮ್ಮುಖದಲ್ಲಿ ತಾಯಿ ಹಡದ ಮಗ ತಂದು ಕೊಟ್ಟು ಹೋಗಿದ್ದಾರೆ. ನಮ್ಮ ಊರು ಒಳ್ಳೆಯದಾಗಲಿ ಅಂತ ತಂದು ಕೊಡ್ತಾ ಇದ್ದಾರೆ. ಇದೆಲ್ಲ ಬೇಡ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದನ್ನು ವಾಪಸ್ ತಗೊಂಡು ಕ್ಷಮೆ ಕೇಳಬೇಕು ನೀವು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಶಂಕರಪ್ಪ ಅಂತೇಳಿ, ನಾವು ಒಡವೆಗೌಡರು. ಸಾಮಾನು ನಮ್ಮ ಕೈ ಕೊಟ್ಟಿದ್ರು. ಈ ಕೊಟ್ಟಿರೋದೇನಿದೆ ಈಗ ಎಲ್ಲರಿಗೂ ಇಲ್ಲಿ ತೋರಿಸ್ತಾ ಇದ್ದೀವಿ. ಕೊಟ್ಟಿರೋದವ್ರು ಎಷ್ಟಿದೆ ಅಷ್ಟು ಡಾಕ್ಯುಮೆಂಟ್ಸು ಮತ್ತು ಬಂಗಾರ ಗಟ್ಟಿ ಎಷ್ಟು ತಂದು ಕೊಟ್ಟಿದ್ದಾರೆ, ಇಷ್ಟು ಇಲ್ಲಿ ಇದೆ. ಸಾರ್ವಜನಿಕರಿಗೆ ತೋರಿಸ್ತಾ ಇದ್ದೀವಿ. ಯಾವ ತಂದ್ಬಿಟ್ಟಿದ್ದು? ತಂದು ಕೊಟ್ಟಿದ್ದ ಡೇಟು 26/9/2025 ಅವತ್ತಿಂದ ಇಲ್ಲೇ ಇದೆ. ಜೋಪಾನದಲ್ಲಿ ದೇವಸ್ಥಾನದಲ್ಲಿ ಇಟ್ಟಿದ್ದೀನಿ, ಈಗಲೂ ಅಲ್ಲೇ ಇಟ್ಟಿದ್ದೀನಿ. ಸತ್ಯಾಂಶಕ್ಕೆ ದೂರವಾಗಿ ಯಾರು ಕೂಡ ಮಾತಾಡಬಾರ್ದು. ಏಕೆಂದರೆ ಕೆಲವ್ರಿಗೆ ಹುಚ್ಚುತನ ಇರುತ್ತೆ. ಏನು ಹುಚ್ಚುತನ ಅಂದರೆ ಯಾರೋ ದೊಡ್ಡವ್ರ ವಿರುದ್ಧ ಮಾತಾಡ್ಬಿಟ್ರೆ ನಾನು ಕರೀತಾರೆ ಅಂತ. ಸತ್ಯ ಇರಬೇಕು. ನಾನು ಮಾತಾಡೋದು, ನಾನು ಯಾರ ಬಗ್ಗೆ ದೊಡ್ಡದಾಗಿ ಮಾತಾಡೋದು, ನಾನೆಲ್ಲ ಸತ್ಯಕ್ಕೆ ಹತ್ರವಾಗಿ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತೀನಲ್ಲ. ನಮ್ಮ ವೇಣಣ್ಣಿದ್ದಾರೆ, ನಾವು ಭಾರಿ ವರ್ಷಗಳಿಂದ ಇವೆಲ್ಲ ಮಾತಾಡ್ಕೊಂಡೇ ಬಂದಿದ್ದೀವಿ. ನಾವು ಯಾರು ಶಿವಲಿಂಗೇಗೌಡರ ಬಗ್ಗೆ ಮಾತಾಡ್ತೀವಿ ಅಂದರೆ ಸತ್ಯಕ್ಕೆ ಹತ್ರವಾಗಿರುತ್ತೆ. ಸತ್ಯ ದೂರಾಗಿ ನಾವು ಮಾತಾಡೋಕ್ಕೆ ಹೋಗಲ್ಲ. ಆ ಮನುಷ್ಯ ಯಾರ್ಯಾರಿಗೆ ಮೋಸ ಮಾಡ್ಯಾನೆ, ಏನೇನು ಮಾಡಿದ, ನಮ್ಮ ವೇಣಣ್ಣನ ಏನು ಮಾಡಿದ, ನಾವೆಲ್ಲ ನೋಡಿದ್ವಿ. ಇಲ್ಲಿದ್ದಾರೆ, ಇಲ್ಲೇ ಉದಾಹರಣೆ. ಇವ್ರದ್ದು ಎಲ್ಲ ಉದಾಹರಣೆ ತಾನು ನಾನು ಮಾತಾಡ್ತಿದ್ನಲ್ಲ, ಇವನು ಸಂತೋಷಣ್ಣ ಬೈದ್ರೆ ನಾನೇನೋ ಆಗ್ಬಿಡ್ತೀನಿ ಅಂತೇಳಿ ಪಾಪ ಇದನ್ನೆಲ್ಲ ತೋರಿಸಿ ಇದು ಒಡವೆ ಹೊಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ರು. ಸಂತೋಷಣ್ಣರು ಬರ್ದಿದ್ರೆ ನಮ್ಮೂರಿಗೆ ಜಾತ್ರೆ ಆಗಲ್ಲ. ನಾವು ಸಂತೋಷಣ್ಣರನ್ನ ಕರ್ಕೊಂಬಂದಿದ್ವಾ? ಸಂತೋಷಣ್ಣ ಇಲ್ಲ ಅಂದಿದ್ರೆ ನೀವೆಲ್ಲ ಇರ್ತಿದ್ರೆ ಇಲ್ಲಿ. ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಸಂತೋಷಣ್ಣರನ್ನ ನೀವೇ ಕರ್ಕೊಂಬಂದು ಇದೇ ಜಾಗದಲ್ಲಿ ಕೂರಿಸಿರಿ. ಅಜ್ಜಪ್ಪ ಕೇಳೋಣ, ಉಂಡಿ ಹೊಡ್ಸೋಣ ಅಂತ.
ನಾವು ಸಾಹೇಬ್ರು ಹೇಳಿದ್ಕೆ ಎಲ್ಲದಕ್ಕೂ ಒಪ್ಕೊಂಡು ಜಾತ್ರೆ ಮಾಡಿಸ್ತು. ಜಾತ್ರೆ ಮಾಡಿಸಿದ್ರೆ ನೀವು ಕೂಲಂಕುಷವಾಗಿ ನೀಟಾಗಿ ಸಂತೋಷಣ್ಣರ ನೇತೃತ್ವದಲ್ಲಿ ನಡ್ಕೊಂಡು ಹೋಗೋಣ. ನಮ್ಗೆ ಸಂತೋಷಣ್ಣರು ಸಿಕ್ಕಿರು ಅಂತ ನಮ್ಮ ಪುಣ್ಯ. ಒಂದು 3-4 ವರ್ಷ 5 ವರ್ಷ ಗುಂಡಿ ತುಂಬಿತ್ತು, ಎಲ್ಲ ನೋಟು ಕುಟ್ಟಿಡ್ದು ಹೋಗಿದ್ದು, ಯಾವ ಬ್ಯಾಂಕಲ್ಲೂ ತಗೊಳಲ್ಲ ಅಂದರು. ಅದಕ್ಕೆ ನಾವು ಸಂತೋಷಣ್ಣನ ಹಿಡಿದು ಏನೇನೋ ಮಾಡಿ 1200 ಗ್ರಾಮ್ನ ನಾವು ಇದನ್ನು ತಂದಿದ್ದೀವಿ. 1 kg 200 ಗ್ರಾಮು ಬಂಗಾರ ತಂದಿದ್ದೀವಿ. ಬಂಗಾರ ತಂದರೆ ನಿನಗೆ ನೀನು ಕಡೂರಲ್ಲಿ ಬಂಗಾರ ತರಬೇಕು ಅಂತ ಹೋರಾಟ ಮಾಡಿದೆ. ನಾವೇನು ಮಾಡಿದ್ವು, ಇವ್ರಿಗೆ ಶರವಣ್ ಬೈತಿದ್ರು, ಫೋನ್ ಮಾಡಿ, ನೀನೆಲ್ಲ ಎಂತೆಂಥವು ನೋಡ್ಕೊಡ್ತೀವಿ ಸಂತೋಷು, ಇವೆಲ್ಲ ದೇವಸ್ಥಾನದ ನಾನು ಕಾಣಲ್ಲ ಅಂತೀರಿ. ಇವರು ಪಾಪ ಹೇಳ್ಬಿಟ್ಟು ನಮಗೆ ಒಡವೆ ತರಿಸ್ಕೊಟ್ರೆ ನೀವು ಈ ರೀತಿ ಅವ್ರ ಬಗ್ಗೆ ಮಾತಾಡ್ತೀಯಲ್ಲ, ಯಾವುದಪ್ಪ ಅವ್ರಿಗೆ ದೊಡ್ಡದೇನೋ 1 ಕೋಟಿ, ದೊಡ್ಡದೇನಪ್ಪ, ನಿನಗೆ ದೊಡ್ಡದಿರ್ಬೋದು, ಅವ್ರಿಗೆ ದೊಡ್ಡದಲ್ಲ. ಯಾವುದೇ ಕಾರಣಕ್ಕೂ ನನ್ನ ಭಕ್ತರಿಗೂ ಹೇಳೋದಷ್ಟೇ, ಇದು ಸಂಪೂರ್ಣವಾಗಿ ಕೂಲಂಕುಷವಾಗಿ ಅವ್ನು ಫೇಕ್ ನ್ಯೂಸ್ ಕೊಟ್ಟಿದ್ದಾನೆ. ಪೊಲೀಸ್ ಇಲಾಖೆಗೆ ಹೇಳ್ತೀನಿ, ಈಗ ನೀವು ಇವ್ನ ಮೇಲೆ ಕಾನೂನು ಕ್ರಮ ತಗೊಂಡಿದ್ರೆ ನಮ್ಮ ಭಕ್ತರು, ನಮ್ಮ ಸಂತೋಷಣ್ಣ ಅಭಿಮಾನಿಗಳು ಓಡಾಡಕ್ಕೆ ಬಿಡಲ್ಲ. ಅವನ್ನ ನೀವು ಕ್ರಮ ತಗೊಳ್ಳಿ, ಕಾನೂನು ಕ್ರಮ ತಗೊಳ್ಳಿ. ನಾವೇನಾರ ಮಿಸ್ಯೂಸ್ ಮಾಡಿ ನಾವೇನಾರ ತಪ್ಪು ನ್ಯೂಸ್ ಕೊಟ್ಟರೆ ನಮ್ಮ ಮೇಲೂ ತಗೊಳ್ಳಿ. ನಾವು ಸತ್ಯಕಾಂಶ ಹತ್ರವಾಗಿ ನಾವು ಮಾತಾಡೋದನ್ನ ನೋಡಿ, ಮೊನ್ನೆ ದಿನ ಅಲ್ಲಿ ಕಾಮಸಾಂದ್ರ ಗೊಲ್ರಟ್ಟಿಲಿ ಕಿವಿಲಿ ಹೇಳ್ಬಿಟ್ಟು MLA ಈ ರೀತಿ ಮಾಡಿಬಿಟ್ರಲ್ಲ, ಪಾಪ ನೆನ್ನೆ ಅವ್ರು ಭಾರಿ ನೊಂದ್ಕೊಂಡ್ರು. ಈಗ ನೀವು ನಮ್ಮನೆ ಮುಂದೆ ಯಾವ ಥರ CC ಕ್ಯಾಮ್ರಾ ಕಿತ್ರಿ, ಯಾವ ಥರ ನಮ್ಮನ್ನೆಲ್ಲ ಹೊಡೆದ್ರಿ. ವಾಪಸ್ಸು ನಾವೇನಾರ ಒಂದು ಏಟು ನಾವು ಯಾರಿಗೂ ಹೊಡಿಲಿಲ್ಲ. ಯಾಕೆ ಹೇಳಿ, ನಾವು ಹೊಡೆದಿದ್ರೆ ಅವನಂಗೆ ಇವತ್ತು ಕದ್ದು ಹೋಗ್ಬೇಕಾಗಿತ್ತು. ಅವನ ಥರ ನಾವು ಕದ್ದು ಹೋಗ್ಬೇಕಾಯ್ತು. ಪೊಲೀಸ್ ಇಲಾಖೆಯಲ್ಲಿ ಹಿಂಗೆ ಸ್ಟ್ರೈಟಾಗಿ ನಿಲ್ಲಕ್ಕಾತಿರಲ್ಲ. ನಮ್ಮ ಹುಡುಗರೆಲ್ಲ ಹೇಳಿದ್ರು, ಹೊಡೆಯಕ್ಕೆ ಹೋದ್ರು, ನಾನೇ ಬಿಡಿಸ್ಕೊಂಡೆ, ತಡ ಅನ್ನೋದ್ರಿಂದ ಒಳಗೆ ಕಳಿಸ್ತೆ. ಯಾಕೆ, ನಾವು ಇನ್ನು ಇದಕ್ಕೆ ಹೋಗೋದು ಬೇಡ, ನಾವು ಹೋರಾಟ ಮಾಡೋಣ. ಏನು ಇದೇನು ಅರವಿಂದ್ ಕೇಜ್ರಿವಾಲ್ನ ಓಡಾಡ್ಸ್ಕೊಂಡು ಹೊಡೆಯೋರು ಮುಖ್ಯಮಂತ್ರಿನೇ. ಅರವಿಂದ್ ಕೇಜ್ರಿವಾಲ್ ಎದುರು ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ನಾವು ನಿಂತ್ಕೊಳ್ಳೋಣ. ಸಾಹೇಬ್ರಿದಾರೆ ನಮಗೆ, ಇವ್ರ ಮೇಲೆ ಅನ್ಯಾಯ ಮಾತಾಡಿದ್ದಾನೆ ಸರ್, ಅವ್ನು ದೇವರಾಣೆ ಹಾಳಾಗಿ ಹೋಗ್ತಾನೆ, ದೇವರಾಣೆ ಹಾಳಾಗ್ತಾನೆ. ಶಾಸಕರು ಶಿವಲಿಂಗೇಗೌಡರು ಯಾವತ್ತು ಒಂದು ದೇವಸ್ಥಾನನ ಬಾಟ್ಲಾಕ್ಸಿ ದೇವಸ್ಥಾನ ಮುಂದೆ ಅಭಿಷೇಕ ಮಾಡಿಸ್ಕೊಂಡಲ್ಲ, ಅವತ್ತಲೇ ಅವನು ಪಾಪದ ಕೊಡ ತುಂಬಿದೆ. ನಾನು ಹೇಳ್ತಿದ್ದೀನಿ, ಅವತ್ತು ಪಾಪದ ಕೊಡ ತುಂಬಿ ಈ ಮನುಷ್ಯ ಈ ರೀತಿ ಆಡ್ತಾ ಇದ್ದಾನೆ. ಆ ಮನುಷ್ಯನಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನೀಟಾಗಿ ನಡೆಸ್ಕೊಳ್ಳಿಲ್ಲ. ಶಾಸಕರು ಮಾಡಿದಂತಾರೆ, ನಮ್ಮ ವೇಣಣ್ಣ ಇಲ್ಲಿದ್ದಾರೆ, ಓಡಿಸಿರೋ 2 ದೇವಸ್ಥಾನ ಇನ್ನೊಂದು ಕಟ್ರಿ ಅಂತಾರೆ. ಬೇಡ ಈಗ ಎಲ್ಲ ಮುಗೀತು. ಸಮುದಾಯ ಭವನ ಕಟ್ತೀನಿ ಹಿಂದೆ, ಎಲ್ಲ ಸಮುದಾಯ ಭವನಗಳಿಗೆ ನಮ್ಮ ಗೊಲ್ರಟ್ಟಿಲಿ ಕುರಿ ಕೊಡ್ತಾ ಇದ್ದಾರೆ. ನಾನು ಅದನ್ನು ತೋರಿಸ್ತೀನಿ. ನಮ್ಮ ಅಗ್ಗುಂದಟ್ಟಿಲಿ ಒಂದು ಒಳ್ಳೆ ಹೈಟೆಕ್ ಸಮುದಾಯ ಭವನ ಕಟ್ಟಿದ್ದಾರೆ ಶಾಸಕರು. ಅಲ್ಲಿ ಬಾತ್ರೂಮ್ ಮಾಡ್ಕೊಂಡಾರೆ ನಮ್ಮ ಅಲ್ಲಿ ಆ ಥರ ವ್ಯವಸ್ಥೆ ನೀವು ಮಾಡಿದ್ದೀರಾ. ನಿಮಗೆ ಪಾಪದ ಕೊಡ ತುಂಬಿದೆ. ದಯಮಾಡಿ ಹೇಳ್ತೀನಿ, ಪೊಲೀಸ್ ಇಲಾಖೆಯವರು ಒಂದು ಮೇಲೆ ಕ್ರಮ ತಗೋಬೇಕು ಸರ್. ಕ್ರಮ ತಗೊಂಡಿದ್ರೆ ನಾವು ಇಲ್ಲಿ ಧಾರಣೆ ಮಾಡೋಕ್ಕಾಗಲ್ಲ, ನಾವು ಓಡಾಡೋಕ್ಕಾಗಲ್ಲ. ನಾವು ಓಡಾಡಬೇಕು ಅಂದರೆ ಪೊಲೀಸ್ ಇಲಾಖೆಯವರು ಬಂಧಿಸ್ಬೇಕು. ಬೆಳಿಗ್ಗೆ ಇದ್ದರೆ ನಮ್ಮ ಮನೆ ಮುಂದೆ ಆಶೆ ಹೋಗ್ತಾರೆ, ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಅಂತಾರೆ. ಇದೇನಾರ ಇವರು ತಗೊಳ್ಳಿಲ್ಲ ಅಂದರೆ ನಾವು ಮೊದಲು ಹಳೆ ವರ್ಷ ನಾವು ಮಾಡಬೇಕಾಗುತ್ತೆ. ನಾವು ಮಾಡಿದಾಗ ನೀವೇ ಹೊಣೆಗಾರ ಆಗ್ತೀರಾ. ಎಷ್ಟು ಸಲ ಅರ್ಜಿ ಕೊಡೋದು, ಎವಿಡೆನ್ಸ್ ಕೊಡೋದು. ಇಲ್ಲಿ ಇವನು ದೇವ್ರಿಗೆ ಎದುರನು ಗರ್ಭದ ಗುಡಿ ಒಳಗಡೆ ಹೊಡೆದ್ರು. ಹಾಗಾಗಿ ದಯಮಾಡಿ ಈಗ ನಮ್ಮ ಕಾರ್ಯದರ್ಶಿ ಮಾತಾಡ್ತಾರೆ, ಕಾರ್ಯದರ್ಶಿ ಆದ್ರೂ ಅಧ್ಯಕ್ಷರು ಮಾತಾಡ್ತಾರೆ. ನಮ್ಮ ಚಿತ್ತಪ್ಪ ಒಂದು 2 ಮಾತಾಡ್ಲಿ. ಪೂಜಾ ಅಲ್ಲ, ಅವತ್ತೇನು ತಂದುಕೊಟ್ಟದ್ದೆಲ್ಲ ನಿಜ. ತಂದು ನಮ್ಮ ಅಡುಗೆಗೌಡ್ರ ಹತ್ರ ಇಶ್ವಾಗಿರೋದು ಸಂತೋಷ ಏನು ಜನ ಸೇರಿದಾರೆ ಅವರೆಲ್ಲ ಸೇರಿಸಿ ಇಶ್ವಾಯ್ತು ನಿಜ. ಇಡಿಸಿ ಎಲ್ಲ ಒಳಗಡೆ ಇಟ್ಟು ಹೋಗಿದ್ದಾರೆ. ಅಷ್ಟು ನನಗೆ ಸತ್ಯವಾಗಿ ಅದು ಗೊತ್ತು. ಏನು ನಡೆದಿದೆ ಇಲ್ಲಿ, ಏನು ಸ್ಥಳಕ್ಕೆ ಸೇರಿದ್ದೀವಿ ಅಂದರೆ, ನಮ್ಮೂರಲ್ಲಿ ಒಬ್ಬ ಅನಾಗರಿಕ ಇದ್ದಾನೆ, ಹರೀಶ್ ಅಂತ, ರೌಡಿ ಸೀಟರ್ ಗುಂಡ, ಪುಡಿ ರೌಡಿ. ಯಾಕೆ ಅವ್ನು ರೌಡಿ ಅಂತೀವಿ ಅಂದರೆ, ದೇವಸ್ಥಾನಕ್ಕೆ ಗರ್ಭಗುಡಿ ನುಗ್ಗಿ ಪೂಜಾರನ್ನ ಅಲ್ಲೇ ಮಾಡ್ತಾನೆ, ಅದಕ್ಕೆ ನಾವು ಗುಂಡ ಅಂತೀವಿ. ಇಲ್ಲಿ CC ಕ್ಯಾಮ್ರಾ ಹಾಕಿದಾರನ್ನ ಮುರಿದು ಹೊಡಿತಾನೆ, ಆಗ ನಾವು ಗುಂಡ ಅಂತೀವಿ. ಗುಂಡ ಅಂತ ಯಾಕಂದೆ ಅಂತ ಅವ್ನು ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಹಾಗಾಗಿ ಇವತ್ತೇನಕ್ಕೆ ಇಲ್ಲಿ ಸೇರಿದ್ದೀವಿ ಅಂದರೆ, ಕೆಲವು ವರ್ಷಗಳಿಂದ ನಮ್ಮೂರಲ್ಲಿ 1 ವರ್ಷ ಜಾತ್ರೆ ಮಾಡ್ತೀವಿ, 4 ವರ್ಷ ನಿಲ್ಲಿಸ್ತೀವಿ, 1 ವರ್ಷ ಜಾತ್ರೆ ಮಾಡ್ತೀವಿ, 4 ವರ್ಷ ನಿಲ್ಲಿಸ್ತೀವಿ, ಹಿಂಗೇ ನಡ್ಕೊಂಬಂತ ಇರುತ್ತೆ. ಅದಾದಮೇಲೆ ಒಂದು 4 ವರ್ಷದಿಂದ ಜಾತ್ರೆ ಮಾಡಿರಲ್ಲ, ಉಂಡಿ ಹೊಡೆದಿರಲ್ಲ, ಘರ್ಷಣೆಗಳು
ನಡೀತಾನೆ ಇರ್ತವೆ. ನಡೆದಂಥ ಸಂದರ್ಭದಲ್ಲಿ ಸಂತೋಷ್ ಅಣ್ಣವ್ರು ಬಂದು ಇಲ್ಲ ನೀವು ಎರಡೂ ಟೀಮ್ನವ್ರು ಒಂದಾಗಬೇಕು, ಸಂತೋಷ್ ಅಣ್ಣ ನಾವೆಲ್ಲ ಇದ್ದರು, ಹರೀಶ ಇದ್ದನು, ನಾವಿರ್ಲಿಲ್ಲಪ್ಪ, ನೀನೇ ಇದ್ದಲ್ಲಪ್ಪ ಹರೀಶ, ಸಂತೋಷ್ ಅಣ್ಣ ಹತ್ರ ಇದ್ದರು ನೀವು, ಸಂತೋಷ್ ಅಣ್ಣನ ಇಲ್ಲಿ ಏನೋ ಆಗುತ್ತೆ, ಇಲ್ಲಿ ಏನೋ ಆಗೋಗಿದೆ, ದೇವಸ್ಥಾನದಲ್ಲಿ ಏನೋ ಸಿಕ್ಕುತ್ತೆ ನನಗೆ ಆದಾಯ ಅಂತ ಕರ್ಕೊಂಬಂದೆ ನೀನು, ಅವ್ರಿಗೆ ಇಲ್ದದ್ದು ಹೇಳಿ. ಅವ್ರು ಯಾವಾಗ ಪ್ರಾಮಾಣಿಕವಾಗಿ ಉಂಡಿ ಹೊಡೆದಂಥ ಸಂದರ್ಭದಲ್ಲಿ ಯಾರ ಕೈಲೂ ನಗದು ಕೊಡಕ್ಕೆ ಬರಲ್ಲ, ಕಮಿಟಿ ಮುಖಾಂತರ ಆಗಬೇಕು ಅಂತ ಯಾವಾಗ ಪಾರದರ್ಶಕವಾಗಿ ಮಾಡಿದ್ರೋ ಆವಾಗ ನಿನಗೆ ಬೇಜಾರಾತ ಏನಪ್ಪ ಹರೀಶ. ಉಂಡಿ ಹೊಡೆಯೋದು ಸಿದ್ದಲ್ಲೋ ಅಂಥವ್ರಿಗೂ ನೀನೇ ಇದ್ದೆ. ಬಾ ಇವತ್ತು ಹೇಳಿದೆಯಲ್ಲ ಬಂಗಾರ ಕೊಟ್ಟಿಲ್ಲ ಸಂತೋಷ್ ಅಣ್ಣವರು, ಹಬ್ಬ ಮಾಡಬೇಕು ತಂದು ಕೊಡು ಅಂತ ಹೇಳಿಯಲ್ಲಪ್ಪ, ಬಾ ತಂದಿದ್ದೀವಿ ಮಾಡ ಹಬ್ಬ. ಈಗ ಯಾಕೆ ಹೇಳ್ತಾ ಇದೀಯಾ? ದಿನಾಂಕ 26/9/2025 ಗೋಲ್ಡನ್ನ ಎಲ್ಲರ ಸಮ್ಮುಖದಲ್ಲಿ, ಆಜುಬಾಜು ಗ್ರಾಮಸ್ಥರ ಸಮ್ಮುಖದಲ್ಲಿ, ಭಕ್ತರ ಸಮ್ಮುಖದಲ್ಲಿ ಕೊಟ್ಟೋಗಿದ್ರು. ನಾವು ಇವತ್ತು ತೆಗೆದೇ ಪ್ರದರ್ಶನ ಮಾಡಂಗಿರ್ಲಿಲ್ಲ. ನೀನು ಏನು ಅಪಪ್ರಚಾರ ಮಾಡಿದ್ದಲ್ಲ, ನಮ್ಮಿಂದ ಅವರು ನೊಂದ್ಕೊಂಡಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿನ ಸುಳ್ಳಾಪಾದನೆ ಮಾಡ್ಬೇಕಾದ್ರೆ ಯೋಚನೆ ಮಾಡೋ. ನಿನಗೂ ತಂದೆ ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ. ನಿನ್ನೇನಾದ್ರೂ ನಿನ್ನ ಮಕ್ಳು ಹೆಂಗೆ ನೊಂದ್ಕೊಂತಾರೋ, ನಿನ್ನ ತಂದೆ ತಾಯಿ ಹೆಂಗೆ ನೊಂದ್ಕೊಂತಾರೋ ಅವ್ರ ತಂದೆ ತಾಯಿನ ನೊಂದ್ಕೊಂತಾರೆ. ಅದು ಫಸ್ಟ್ ಅರ್ಥ ಮಾಡ್ಕೋಬೇಕು ಹರೀಶ. ಬಾ ಈಗ ಹೇಳಿದ್ದಲ್ಲಪ್ಪ, ದುಡ್ಡು ಹೊಡ್ಕೊಂಡು ಹೊಡ್ಕೊಂಡೋಗೇನೆ ಏನ್ ಹೇಳ್ತಿದ್ದಲ್ಲ ನೆನ್ನೆ, ನೊಣವಿಕೇರಿ ಸಂತೋಷ ಅಂತ, ಸಂತೋಷ 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 ಅಂತ ನೆನ್ನೆ ಹೇಳ್ತಿದ್ದಲ್ಲಪ್ಪ. 1 ವರ್ಷಗಳ ಹಿಂದೆ ಸಂತೋಷಣ್ಣ ಅಂತ ಹಿಂದೆ ಓಡಾಡ್ತಿದ್ದೆ, ಅದು ನಿನ್ಗೆ ಜ್ಞಾಪನದಾಗಿರ್ಲಿ. ಅರ್ಥ ಆಯ್ತಾ? ಇವತ್ತೇನು ನೀನು ಪಟಾಳಿಯಂ ಕಟ್ಕೊಂಡು ಹೊಡೆದಾಡ್ತಿದೀಯಲ್ಲ, ಅವರೇ ನಿನ್ನ ನೋಡ್ದಿದ್ರು. ಇವತ್ತೇನ್ ಸುಳ್ಳಾಪಾದನೆ ಮಾಡ್ತಾ ಇದೆಯಲ್ಲ, ಏನಿವತ್ತು ಸುಳ್ಳಾಪಾದನೆ ಮಾಡ್ತಿದ್ಯಲ್ಲಪ್ಪ, ಅವರು ಕೂಡ ಕೈ ಜೋಡಿಸಿದ್ರು ಅವತ್ತ. ಇವತ್ತು ಸಂತೋಷ್ ಅಣ್ಣವ್ರು ಬರ್ಲಿಲ್ಲ ಅಂದಿದ್ರೆ ಅವ್ರ ಫ್ಯಾಮಿಲಿ ತುಂಬಾ ನೊಂದ್ಕೊಂಡಿದೆ. ನಮಗೆ ಬಹಳ ಬೇಜಾರಾಯ್ತು. ನೆನ್ನೆ ವಿಡಿಯೋ ಆಯ್ತಲ್ಲ, ನಮ್ಮಿಂದ ಸಂತೋಷ್ ಅಣ್ಣವ್ರಿಗೆ ನೋವು ಆತಲ್ಲ ಅಂತ ಇವತ್ತೆಲ್ಲ ಅವ್ರ ಅಭಿಮಾನಿಗಳು ಒಂದು ಸುಮ್ಮನೆ ಫೇಸ್ಬುಕ್ ಅಲ್ಲಿ ಹಾಕಿಕ್ಕೆ ಚೆನ್ನಾಗಿದ್ದಾರೆ. ಬಾ, ಅಷ್ಟೊಂದು ಹೇಳ್ತಾ ಇದ್ದಲ್ಲ, ನೆನ್ನೆ ವಿಡಿಯೋ ಮಾಡ್ತಿದ್ದಲ್ಲ, ಬಾರಪ್ಪ ಈಗ ಕೊಡ್ತೀವಿ ನೋಡು. ನಿನ್ನಂಗೆ ನಮಗೆ ಒಡವೆ ಪ್ರದರ್ಶನ ಮಾಡೋ ಹುಚ್ಚಿಲ್ಲ. ಇವತ್ತು ಗ್ರಾಮ್ ಬಂಗಾರ 18,000 ಅಧಿಕ ದಾಟಿ ವಾಪಸ್ ಬಂದೈತೆ. ಕಳ್ಳರ ಕಾಕ್ರಿ ಪ್ರಚೋದನೆ ಕೊಡ್ತಾ ಇದೀಯಾ. ನಮ್ಮ ದೇವಸ್ಥಾನದಲ್ಲಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ನೇರವಾಗಿ ನೀನೇ ಹೊಣೆಗಾರ ಆಗ್ತೀಯಾ. ಯಾಕೆಂದ್ರೆ ಎಲ್ಲಾ ಪ್ರಚೋದನೆ ಮಾಡ್ರೆ ನೀನು. ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕಳ್ತನ ಮತ್ತೊಂದು ಯಾವುದೇ ಅಹಿತಕರ ಘಟನೆ ನಡೆದ್ರು ಕೂಡ ನೀನೇ ಹೊಣೆಗಾರ ಆಗ್ತೀಯಾ. ಯಾಕೆಂದ್ರೆ ನಮ್ಮ ಅಜ್ಜನ ಕಾಲದಿಂದ ಗೌಪ್ಯಗೆ ಕಾಪಾಡ್ಕೊಂಡ್ ಬಂದಿದ್ರು ಒಡವೆನ. ಮಾಳಮ್ಮಂದು ಒಡವೆ ಎಲ್ಲೈತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ, ಎಲ್ಲಿದೆ ಅಂತ ಏನೋ ಒಂದು ಹೇಳ್ಕೊಂಡು ಹಿಂದ್ಕಿನರು ಗೌಪ್ಯ ಕಾಪಾಡಿದ್ರು. ಇವತ್ತು ನೀನು ಕಳ್ಳರಿಗೆಲ್ಲ ಪ್ರಚೋದನೆ ಮಾಡ್ತಾ ಇದೀಯಾ. ನಾವಿದು ಪಾರದರ್ಶಕಗೋಸ್ಕರ ಇಲ್ಲಿ ಇಟ್ಟಿರೋದು. ಇವತ್ತು ಗೌಪ್ಯ ಇಟ್ಟಿದ್ದು ಎಲ್ಲಿಟ್ಟಿದ್ದು ಅಂತ ಗೊತ್ತಿಲ್ಲ. ನಾವು ಇದನ್ನ ಮುಂದಿನ ದಿನಗಳಿಗೆ ಹೆಂಗ್ ಸೇಫ್ಟಿ ಮಾಡ್ಬೇಕು ಅಂತ ಮಾಡ್ಕೊಂತೀವಿ. ಟ್ರಸ್ಟ್ನೇರು ನಮಗೆ ಅದು ಏನ್ ನೆನ್ನೆ ಮೀಟಿಂಗ್ ಮಾಡಕ್ಕೆ ಪೊಲೀಸ್ ಇಲಾಖೆಯವರು ಸಪೋರ್ಟ್ ಮಾಡಿದ್ರು. ಅವ್ರು ಹೇಳಿದ್ರು ದೂರವಾಣಿಲಿ ಪಾಪ 8:30ವರೆಗೂ 9:30ವರೆಗೂ ನೀವು ಮೀಟಿಂಗ್ ಮಾಡಬೇಡಿ, ನಾವು ಬಂದ್ಮೇಲೆ ಮೀಟಿಂಗ್ ಅಲ್ಲಿಗೆ ಹೋಗಿ ಅಂತ. ಅವ್ರಂತಲೇ ನಾವು ಇನ್ನೂ ಮೀಟಿಂಗ್ ಅಲ್ಲಿಗೆ ಹೋಗಿರ್ಲೇ ಇಲ್ಲ. ಆಲ್ರೆಡಿ ಬಂದು ಕ್ಯಾಮ್ರಾ ಮುರಿದು ಅಲ್ಲೇ ಮಾಡ್ತೀಯಾ. ಯಾಕೆ ಅಷ್ಟು ತಾಕತ್ತಿದ್ರು ನಿನಗೆ? ಇವತ್ತು ಕರೆದಿದ್ವಲ್ಲ ಜನರಲ್ ಬಾಡಿ ಮೀಟಿಂಗ್ ಕರೆದಿದ್ವಲ್ಲಪ್ಪ, ಬರ್ಬೇಕಿತ್ತು, ಭಾಗವಹಿಸ್ಬೇಕಿತ್ತು, ಚರ್ಚಿಸ್ಬೇಕಾಯ್ತು. ನನಗಿಂತದ್ದು ಬೇಕು, ಇಂಥ ಕೆಲಸ ಬೇಕು ನಮ್ಮೂರಿಗೆ. ಏನು ವಿಡಿಯೋ ಮಾಡೋದ? ನಮ್ಮೂರಲ್ಲಿ ಶೌಚಾಲಯ ಇಲ್ಲ, ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ನಾವು ಉಂಡಿ ಹೊಡಿಬೇಕು ಅಂದ್ರೆ ಉಂಡಿ ಹೊಡ್ಕೊಂಡು ಹೋಗ್ತಾರೆ ಅಂತೀಯ. ಪೊಲೀಸ್ನವ್ರು ಇವತ್ತು DR ವ್ಯಾನ್ ಏನ್ ನಿಂತಿದೆ, ಅವ್ರು ಬಾತ್ರೂಮ್ ಸ್ಕೂಲಿಗೆ ಕಳ್ಸಿದೀವಿ. ಆ ವಿಚಾರಕ್ಕೋಸ್ಕರನೇ ನಾವು ಉಂಡಿ ಹೊಡೆಯಕ್ಕೆ ಹೊರಟಿರೋದು, ಅಭಿವೃದ್ಧಿ ಕಾರ್ಯ ಮಾಡಕ್ಕೆ. ನಿಮ್ಮನೆ ಕರ್ಕೊಂಡು ಹೋಗ್ತೀಯಾ ಬಾತ್ರೂಮ್ಗೆ? ಫಸ್ಟ್ ಅದನ್ನ ತಿಳ್ಕೊ. ಯಾವುದೇ ಮಾತಾಡಬೇಕಾದ್ರೆ ವಿಚಾರನ ತಿಳ್ಕೊಂಡು ಮಾತಾಡೋ. ಇವತ್ತೇನು ನಮ್ಮಿಂದ ಸಂತೋಷ್ ಅಣ್ಣರಿಗೆ ನೀನು ಅಪಮಾನ ಮಾಡಿಯಾ, ನಮ್ಮ ಟ್ರಸ್ಟ್ ವತಿಯಿಂದ, ಗ್ರಾಮಸ್ಥರ ವತಿಯಿಂದ, ಸುತ್ತಮುತ್ತಲ ಗ್ರಾಮದವರಿಂದ ನಾವು ಸಂತೋಷನ ಕ್ಷಮೆ ಕೇಳ್ತಾ ಇದೀವಿ. ನಿಮಗೆ ನೋವಾಗಿದ್ದು ನಮ್ಗೆ ಕ್ಷಮಿಸಿ. ಯಾಕಂದ್ರೆ ನಮ್ಮೂರ ಗುಂಡಿನಿಂದ ನಿಮಗೆ
ಅಷ್ಟು ನೋವಾಗಿದೆ. ಯಾಕೆ ನನಗೂ ತಂದೆ ತಾಯಿ ಇದ್ದಾರೆ, ನನ್ನ ಏನಾದ್ರು ನಮ್ಮ ತಂದೆ ತಾಯಿ ನೊಂದ್ಕೊಂತಾರೆ, ನಿನಗಿಲ್ದಂಗಿರ್ಬೋದು, ನಿನಗೆ ಫೀಲಿಂಗೇ ಇಲ್ಲ ಅಂತ ಕಾಣುತ್ತೆ ನನಗೆ. ಅವರು ನಿನ್ನ ಅವ್ರ ಮುಖ ನೋಡೋಕ್ಕಾಗಲಿಲ್ಲ ವಿಡಿಯೋ ಬಂದಮೇಲೆ. ಯಾಕೇಳೋ ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಜಾತ್ರೆ ಮಾಡಿಸಿ ಗುಂಡಿ ಹೊಡಿಸಿ ದುಡ್ಡು ಹಿಡಿಸಿರೆ ನನ್ನ ಮೇಲೆ ಹಿಂಗನ್ನಲ್ಲ ಅಂತ ಅವ್ರು ಭಾಳ ಬೇಜಾರು ಮಾಡ್ಕೊಂಡಾರೆ. ಹಂಗಾಗಿ ಈ ಎಲ್ಲ ಸಮ್ಮುಖದಲ್ಲಿ ನಾನು ಏನು ಕೇಳ್ತೀನಿ ಅಂದರೆ, ಎಲ್ಲ ಭಕ್ತ ಮಹಾಶಯರು ಈ ವರ್ಷ ಜಾತ್ರೆ ಮಾಡೋಕ್ಕೆ ಕೈ ಕೊಟ್ಟು ನಿಲ್ಬೇಕು, ನೀವು ಕೈ ಜೋಡಿಸ್ಬೇಕು. ಈ ವರ್ಷ ಕೂಡ ಎಲ್ಲ ಸಂತೋಷವನ್ನು ಅಧ್ಯಕ್ಷತೆಯಲ್ಲಿ ಜಾತ್ರೆ ಮಾಡೇ ಮಾಡ್ತೀವಿ. ಆಮೇಲೆ ಮಿಕ್ಕಿದ ದುಡ್ಡು ಏನು 1,36,00,000 ಒಡವೆ ತಂದಿದ್ದು, ಇನ್ನು ಮಿಕ್ಕಿದ ದುಡ್ಡನ್ನು ಬ್ಯಾಂಕ್ ಅಕೌಂಟ್ಗೆ 8 ಲಕ್ಷ ಜಮಾ ಮಾಡಿದ್ದೀವಿ. ಮತ್ತು ಏನು ಚಿಂದಿ ಆಗಿತ್ತಲ್ಲ ನೋಟು, ಅದು ಸ್ವಲ್ಪ ತಡವಾಗಿ ಬಂತು, ಅದನ್ನು ಕೂಡ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡಿದ್ದೇವೆ. ಏನು 4,25,000 ರೂಪಾಯಿ ಬಾಕಿ ಇತ್ತು, ಅದನ್ನು ಕೂಡ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ್ದೀವಿ. ಬಾ ನಿನ್ ಲೆಕ್ಕ ಬೇಕಾದ್ರೆ ಆಡಿಟ್ ಮಾಡಿ ಲೆಕ್ಕ ಕೊಡುತ್ತೀವಿ, ಲೆಕ್ಕ ತಗ. ಕ್ಷೇತ್ರನ ಶಾಂತಿಗಿರಕ್ ಕೊಡೋ ಗ್ರಾಮದವ್ರನ್ನ ನೀನ್ ಬರೀ 2 ಕುಟುಂಬಕ್ಕೋಸ್ಕರ ಊರ್ ನಮ್ದಿ ಹಾಳು ಮಾಡ್ತಾ ಇದೀಯಾ. ಎಷ್ಟು ಜನ ಇದ್ದಾರೆ? 2 ಕುಟುಂಬಕ್ಕೋಸ್ಕರ ಊರ್ ಹಾಳು ಮಾಡ್ತಾ ಇದೆಯಲ್ಲಪ್ಪ. ಯಾರಪ್ಪ? ಇವತ್ತು ನನ್ನ ವಿಡಿಯೋ ನೋಡಿ ಪೊಲೀಸ್ನವ್ರು ನೋಡ್ಬೇಕಾಗತ್ತೆ. 2 ಕುಟುಂಬದವ್ರು ಅಲ್ಲೇ ಮಾಡಿರೋದು, ಯಾರು ಅಲ್ಲ. 2 ಕುಟುಂಬದವ್ರು ಮಾತ್ರ ಅಲ್ಲೇ ಮಾಡಿದ್ದಾರೆ. ಅವ್ರನ್ನ ಸೂಕ್ತವಾಗಿ ಬಂಧಿಸ್ಬೇಕು, ಮುಂದೆ ಜಾತ್ರೆ ಮಾಡಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನಾನು ಈ ವಿಡಿಯೋ ಮೂಲಕ ನಾನು ಪೊಲೀಸ್ನವ್ರಿಗೆ ಕೇಳ್ಕೊಂತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಗಂಗಾಮಾಳಿಕಾ ದೇವಿಯ ಸನ್ನಿಧಾನದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಸಂತೋಷ್ ಅಣ್ಣವರ ಅಭಿಮಾನಿಗಳು ಮತ್ತೆ ಅವರ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ನಾವೆಲ್ಲರೂ ಸೇರಿದ್ದೀವಿ. ಸೇರಿರೋ ಉದ್ದೇಶ, ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಹರೀಶ್ ಅವರು ಕೊಟ್ಟಂಥ ಒಂದು ಸುಳ್ಳು ಹೇಳಿಕೆ ಇವತ್ತು ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರಿಗೆ ಚರ್ಚೆ ಆಗ್ತಕ್ಕಂಥ ವಿಚಾರನ ಸುಳ್ಳನ್ನ ಕೊಟ್ಟಿದ್ದಾರೆ, ಮಾಹಿತಿನ. ಈ ವಿಚಾರವಾಗಿ ಅವ್ರಿಗೆ ಪೂರ್ಣ ಮಾಹಿತಿ ಇಲ್ದಲೆ ಯಾರ್ದೋ ಪ್ರಚೋದನೆಗೊಳಗಾಗಿ ಒಂದು ಮಾಹಿತಿನ ನೀಡಿರ್ತಕ್ಕಂಥದ್ದು ಅವರು ತಪ್ಪು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆಂದರೆ ಕಾರಣ ಈ ಅಮ್ಮನಟ್ಟಿ 2 ಗುಂಪುಗಳಾಗಿ ಏನು ಘರ್ಷಣೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರು ಗುಂಪಿನವರು ಹರೀಶ್ ಅಂಡ್ ಗುಂಪು ಸಂತೋಷ್ ಅಣ್ಣವ್ರ ಸಹಕಾರದೊಂದಿಗೆ ಜಾತ್ರೆ ಮಾಡಿದರು. ಆದರೆ ಅವತ್ತಿನ ಸಂದರ್ಭದಲ್ಲಿ ಅಜ್ಜಪ್ಪನವರು ಎಗೇನೆಸ್ಟ್ ಆಗಿ ಶಾಸಕರ ಪರ ಇದ್ರು ಅನ್ನೋ ಒಂದು ಕಾರಣಕ್ಕೆ ಅಜ್ಜಪ್ಪನವ್ರ ಮೇಲೆ ಗಲಾಟೆ ಆದ ನಂತರದಲ್ಲಿ 2 ಗುಂಪುಗಳ ಮೇಲೆ ಕೇಸ್ ದಾಖಲಾಯಿತು. ನಂತರ ಅಜ್ಜಪ್ಪನವರು ಮಾನಸಿಕವಾಗಿ ಶಾಸಕರ ಕೊಟ್ಟಂಥ ನೋವಿತ್ತು, ಶಾಸಕರು ನನ್ನ ರಕ್ಷಣೆ ಮಾಡೋಕ್ಕಾಗಲೇ ಇಲ್ಲ, ನನ್ನನ್ನು ಯಾವ ಕಷ್ಟ ಸಂದರ್ಭದಲ್ಲಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ನಾನೊಬ್ಬ ಜವಾಬ್ದಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನದಲ್ಲಿದ್ದೆ, ಈ ಸಮಸ್ಯೆನ ನಿಭಾಯಿಸಕ್ಕೆ ಬರಲೇ ಇಲ್ಲ, ನನ್ನ ಜೊತೆಗೂಡಿ ಅಂತೇಳಿ ಅವ್ರಿಗೆ ಮನವರಿಕೆ ಆಗಿ 2 ಗುಂಪಿನವರು ಕೂಡ ಒಂದಾದರು. ನಾವೆಲ್ಲರೂ ಕೂಡ ಖುಷಿ ಪಟ್ವಿ, 2 ಗುಂಪಿನವ್ರು ಒಂದಾಗಿ ಇನ್ನು ಮುಂದೆ ಚೆನ್ನಾಗಿ ಹೋಗ್ತಾರೆ, ಬಾಳ್ತಾರೆ ಊರಲ್ಲಿ ಅಂತ. ಆ ಸಂದರ್ಭದಲ್ಲಿ ಜಾತ್ರೆನೂ ಆಯಿತು. ಜಾತ್ರೆ ಆದ ನಂತರ ಹುಂಡಿ ಹೊಡಿಬೇಕು, ಹುಂಡಿನ ಎಣಿಕೆ ಕಾರ್ಯ ಆಗಬೇಕು ಅಂತೇಳಿ ಚರ್ಚೆ ಆಗ್ತಾ ಇತ್ತು. ಅದು ಕಳೆದ 1 ತಿಂಗಳು 2 ತಿಂಗಳು ಲೇಟ್ ಆಯಿತು. ಆ ಸಂದರ್ಭದಲ್ಲಿ 2 ಕಡೆಯವರು ಕೂತ್ಕೊಂಡು ಒಪ್ಪಿಗೆ ಕೊಟ್ಟ ನಂತರ ಸಂತೋಷ್ ಅಣ್ಣವರು ಮುತುವರ್ಜಿ ವಹಿಸಿ 2 ಗುಂಪಿನವ್ರನ್ನ ಸೇರಿಸಿ ಒಪ್ಪಿಗೆ ತಗೊಂಡು ಹುಂಡಿ ಎಣಿಕೆ ಕಾರ್ಯನ ನಡೆಸಿದ್ರು. ಈ ವಿಷಯನ ಸಾಮಾಜಿಕ ಜಾಲತಾಣದಲ್ಲಿ 14/9/2025 ತಾರೀಕು ಹರೀಶ್ ಅವರೇ ಫೇಸ್ಬುಕ್ ಇದರಲ್ಲಿ ಹಂಚ್ಕೊಂಡಿದ್ದಾರೆ. ಇಂಥ ದಿನ ಹುಂಡಿ ಎಣಿಕೆ ಕಾರ್ಯ ನಡೀತೆ, ನೀವು ಬನ್ನಿ ಸಾರ್ವಜನಿಕರು ಭಕ್ತಾದಿಗಳು ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಅದಾದ್ರ ನಂತರದಲ್ಲಿ ಹುಂಡಿ ಎಣಿಕೆ ಕಾರ್ಯ ಆದ್ಮೇಲೆ ದುಡ್ಡನ್ನ ಕಂತೆ ಕಟ್ಟುವಾಗ ಹರೀಶ್ ಅವರು ವಿಡಿಯೋ ಚಿತ್ರೀಕರಣ ಮಾಡಿಸ್ಕೊಂಡು ಅವರಿಗೆ ಬೇಕಾದಂಥ ವಿಡಿಯೋ ತುಣುಕನ್ನ ಕಟ್ ಮಾಡಿ ನಿನ್ನೆ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಆ ಸಂತೋಷ್ ಅಣ್ಣವ್ರು ದುಡ್ಡು ಹೊತ್ಕೊಂಡು ಹೋದ್ರು. ನಮ್ಮ ಮನೆ ದುಡ್ಡು ನಿಮ್ಮ ಮನೆ ದುಡ್ಡಲ್ಲ, ನಮ್ಮ ದುಡ್ಡು ಕೊಡಪ್ಪ ಅಂತ ಹೇಳ್ತಿದ್ದೀರಲ್ಲಪ್ಪ ಹರೀಶು, ನೀನು ಯಾವಾಗ ಈ ದೇವಸ್ಥಾನಕ್ಕೆ 1,000 ರೂಪಾಯಿ ದುಡ್ಡು ಹಾಕಿದೆ ಅನ್ನೋದನ್ನ ಸ್ಪಷ್ಟಪಡಿಸು. ಭಕ್ತಾದಿಗಳು ಹಾಕಿರೋ ದುಡ್ಡನ್ನ ಕೇಳಕ್ಕೆ ಇದೆ. ನಾವು ಸಮಾಜದವರಾಗಿ ಹೇಳ್ತಾ ಇದೀವಿ, ಯಾವ್ದವರು ಕೊಟ್ಟು ಮಾತಿಗೆ ನಡ್ಕೊಳ್ಳೋ ಜನ, ಇಡೀ ನಮ್ಮ ಬಗ್ಗೆ ಇರ್ತಕ್ಕಂಥ ಒಪಿನಿಯನ್ ಸಾರ್ವಜನಿಕ ವಲಯದಲ್ಲಿ. ಬಟ್ ನಿನ್ನಂಥವ್ರು ಸಮಾಜದಲ್ಲಿ ಹುಟ್ಟಿ ಕೆಟ್ಟ ಹೆಸರು ತರ ಕೆಲಸ ಮಾಡಬೇಡ. ಯಾಕೆಂದ್ರೆ ಸಂತೋಷ್ ಅಣ್ಣವರು ಈ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಕ್ ಬಂದಿರೋದು. ಅವ್ರ ಮನೆ ಕೆಲಸ ಉದ್ಯೋಗ ಮಾಡ್ಕೊಳಕ್ಕೆಲ್ಲ ಬಂದಿತ್ತು. ನೀವು 2 ಕಡೆಯವ್ರು ಕರೆದು ಹುಂಡಿ ಎಣಿಕೆ ಕಾರ್ಯ ಮಾಡಿಸಿ 2 ಕಡೆಯವರು ದುಡ್ಡು ನಾನು ಇಟ್ಕೋಬೇಕು ಅನ್ನೋ ಗೊಂದಲ ಬಂದಾಗ ಸಂತೋಷ್ ಅಣ್ಣವರು ಸೂಕ್ತ ಭದ್ರತೆಯೊಂದಿಗೆ ಹಣವನ್ನು 2 ಕಡೆಯವ್ರ ಒಪ್ಪಿಗೆ ಮೇರೆಗೆ ತೆಗೆದುಕೊಂಡು ಹೋಗಿ ಆ ಜ್ಯುವೆಲರಿ ಮಾಲೀಕರ ಜೊತೆ ಮಾತನಾಡಿ 1,36,00,000 ದುಡ್ಡನ್ನ ಕೊಟ್ಟು 1 kg 200 ಗ್ರಾಮ್ ಬಂಗಾರನ ಬಿಸ್ಕೆಟ್ ತಂದು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾವು ಕೂಡ ಇದ್ವಿ ಅವತ್ತು. ಈ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಆಗಿ ಒಪ್ಪಿಸಿದ್ರು. ಅದಾದ ನಂತರದಲ್ಲಿ 8 ಲಕ್ಷ
ಟ್ರಸ್ಟ್ ಅಕೌಂಟಿಗೆ ಹಾಕಿದ್ರು ಅಂತೇಳಿ ಸತ್ಯ ಅದು ಒಪ್ಕೊಂಡ್ರಿ. ಅವತ್ತು ನೀನು ಕೂಡ ಒಲ್ಲದ ಮನಸ್ಸಲ್ಲಿ ಕೂತಿದ್ದೆ, ನಾನು ನಿನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ, ಒಲ್ಲದ ಮನಸ್ಸಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೆ. ಅವಾಗಲೇ ನಿನ್ನೊಳಗಡೆ ಜಲಸಿ ಇತ್ತು ಅನ್ನೋದನ್ನ ನಾನು ಕೂಡ ಕಣ್ಣಾರೆ ಕಂಡಿದ್ದೀನಿ. ಬಟ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅದಾದ ನಂತರದಲ್ಲಿ ಇವತ್ತು ಬೆಳಿಗ್ಗೆ ದುಮ್ಮೆನಹಳ್ಳಿ ಲೋಕಣ್ಣ, ನನ್ನ ಆತ್ಮೀಯ ಸ್ನೇಹಿತರು ಕೂಡ, ನಿನಗೂ ಕೂಡ ಸ್ನೇಹಿತರು ಹರೀಶ್ ಅವರೇ, ಲೋಕಣ್ಣ ಅವ್ರು ಮಾತನಾಡಿದ್ರು. ಹೌದು ಜಯರಾಮ್ ಅವರೇ, ಸಾಮಾಜಿಕ ಜಾಲತಾಣದಲ್ಲಿ ಹರೀಶ್ ಬಗ್ಗೆ ನೀವು ತಪ್ಪು ಮೆಸೇಜ್ ಹಾಕ್ತೀರಾ ಅಂದ್ರೆ, ಹೌದಣ್ಣ ನಾವು ತಪ್ಪು ಮಾಹಿತಿ ಕೊಟ್ಟಿಲ್ಲ. ಹರೀಶ್ ಅವರು ಸಂತೋಷ್ ಅಣ್ಣವ್ರ ವಿರುದ್ಧ ಒಬ್ಬರು ನಾಯಕರನ್ನು ತೇಜೋವಧೆ ಮಾಡೋಕ್ಕೆ ಈ ಕ್ಷೇತ್ರದ ಶಾಸಕರ ಚಿತಾವಣೆಯಿಂದ ಯಾರೋ ಈ ಅವಿವೇಕಿಗಳು ಹೇಳ್ಕೊಟ್ಟು ಮಾತನ್ನು ಕೇಳಿ ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದೇನೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ನಾವು ಅವ್ರನ್ನ ದೂರವಾಣಿ ಮುಖಾಂತರನೇ ಮಾತನಾಡಿದೆ. ಆ ಸಂದರ್ಭದಲ್ಲಿ ಲೋಕಣ್ಣವರು ಕೂಡ ಸತ್ಯನ ಒಪ್ಕೊಂಡ್ರು. ಹೌದು ಗೋಲ್ಡ್ ತಂದುಕೊಟ್ಟಿದ್ದಾರೆ, ಆದರೆ ಲೋಕಣ್ಣವರ ಆಕ್ಷೇಪ ಇದ್ದಿತ್ತು ಒಂದೇ ಮಾತು, ಟ್ರಸ್ಟ್ ಅಕೌಂಟಿಗೆ ದುಡ್ಡು ಕೊಡಿ ಯಾಕೆ ಹಾಕಿದ್ರಿ ಅನ್ನೋ ವಿಚಾರ. ಬಟ್ ಟ್ರಸ್ಟು ಇಲ್ಲಿ ಮಾನ್ಯತೆ ಇದೆಯೋ ಮಾನ್ಯತೆ ಇಲ್ವಾ ಅನ್ನೋದನ್ನ ಸರ್ಟಿಫೈಡ್ ಮಾಡಬೇಕಾಗಿರೋದು ಕೋರ್ಟು, ಕಾನೂನು. ಇಲ್ಲಿ ಟ್ರಸ್ಟಿಗೆ ನಾವು ಬೆಲೆ ಕೊಡಬೇಕು ಬಿಡಬೇಕು ಅನ್ನೋದು ಈ ಊರಿನ ಗ್ರಾಮಸ್ಥರಿಗೆ ಕೇಳಲಿ. ಆದರೆ ದೇವಸ್ಥಾನದ ಉಂಡಿ ದುಡ್ಡು ಸಾರ್ವಜನಿಕರ ದುಡ್ಡು. ಈ ಸಾರ್ವಜನಿಕರ ದುಡ್ಡನ್ನ ದುರುಪಯೋಗ ಪಡಿಸೋಕ್ಕೆ ಹರೀಶ್ ಅಲ್ಲ, ನಿನ್ನಂಥವ್ರು ಯಾರೇ ಬಂದರೂ ಕೂಡ ಇಲ್ಲಿ ಸಾರ್ವಜನಿಕರು ಕೇಳ್ತೀವಿ. ನಾನು ಕೂಡ ಭಕ್ತನಾಗಿದ್ದೀನಿ, ನಾನು ಈ ತಾಯಿ ಸನ್ನಿಧಿಯಲ್ಲಿ ಈ ತಾಯಿಗೆ ಭಕ್ತನಾಗಿ ನಡ್ಕೊಳ್ತಾ ಇದ್ದೀನಿ. ನಿನ್ನ ದುಡ್ಡಲ್ಲ ಇದು, ಸಾರ್ವಜನಿಕರ ಮುಂದೆ ನೀನು ಹೇಗೆ ಲೆಕ್ಕ ಕೇಳ್ತಾ ಇದೆಯಾ, ಕೊಡ್ತಾ ಇದ್ದೀವಿ. ಸಂತೋಷ್ ಅಣ್ಣವ್ರು ಬಂದು ಕೊಟ್ಟಿದ್ದಾರೆ. ಇದನ್ನು ಮನಸಾಕ್ಷಿಯಿಂದ ಒಪ್ಪೋದನ್ನು ಮೊದಲು ಕಲಿ. ಈ ಥರ ಇವತ್ತು ಏನು ಸಾರ್ವಜನಿಕವಾಗಿ ಅಪಪ್ರಚಾರ ಮಾಡ್ತಾ ಇದೆಯಲ್ಲ, ಇದ್ರ ಬಗ್ಗೆ ಕೂಡಲೇ ನೀನು ಕ್ಷಮೆ ಯಾಚಿಸಬೇಕು. ಇಲ್ಲದೆ ಹೋದರೆ ಕೂಡಲೇ ನೀವು ನಮ್ಮ ನಾಯಕರಿಗೆ ನಾವು ಆಗ್ರಹಿಸ್ತಿರೋದಿಷ್ಟೇ, ಅವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡಿ ಇಂಥ ಕಿಡಿಗೇಡಿಗಳ್ನ ಗಡಿಪಾರು ಮಾಡಿಸ್ಬೇಕು. ಈ ತಾಲೂಕಲ್ಲಿ ಇದ್ದಾರೆ, ಯಾರಾದರೂ ಈ ಊರಲ್ಲಿ ನೆಮ್ಮದಿ ಹಾಳು ಮಾಡ್ತಾರೆ ಅಂದರೆ ಇಂಥ ಸಣ್ಣ ಮನಸ್ಥಿತಿ ಅವರು. ಕೂಡಲೇ ಇಲ್ಲಿ ಕಾನೂನು ಸುವ್ಯವಸ್ಥೆ ಭಂಗ ಇರಲಿಲ್ಲ, ಆದರೆ ಭಂಗ ತರ್ತಕ್ಕಂಥದ್ದು ಇವ್ರು ತೀಟೆ ತೀರಿಸ್ಕೊಳ್ಳೋಕ್ಕೆ. ಏನು ನಿಮ್ಮ ಸ್ವಾರ್ಥದ ಬುದ್ಧಿ ಇದೆಯಲ್ಲ, ಇದನ್ನು ಮೊದಲು ಬಿಟ್ಟು ಮನುಷ್ಯತ್ವದಿಂದ ಯೋಚನೆ ಮಾಡಿ ಮಾತನಾಡೋಕ್ಕಲ್ಲಿ. ರಾಜಕಾರಣ ಮಾಡೋದಾದರೆ ನೀನು ಮಾಡು, ಇನ್ನೊಬ್ರು ಮಾಡಲಿ, ಅದಕ್ಕೆ ನಾವು ಮುಕ್ತವಾಗಿ ಅವಕಾಶ ಇದೆ. ನಾವು ಕೂಡ ಬೇಕಾದವ್ರ ಪರವಾಗಿ ನಿಲ್ಲೋಣ. ಆದರೆ ನೀನು ಇಂಥ ಹೇಳಿ ಕೆಲಸ ಮಾಡಿ ಓಡೋಗೋದು, ಹೇಳಿಕೆ ಕೊಟ್ಟು ಪಲಾಯನ ಮಾಡಿ ಇವತ್ತು ಸಾರ್ವಜನಿಕ ವಲಯದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಊರಿನ ನೆಮ್ಮದಿ ಹಾಳು ಮಾಡ್ತಕ್ಕಂಥ ಕೆಲಸನ ದಯಮಾಡಿ ಮಾಡಬೇಡ. ನೀನು ಮಾಡಿರೋ ಈ ಕೊಟ್ಟಿರೋ ಹೇಳಿಕೆನ ವಾಪಸ್ ತೆಗೆಯೋದ್ರ ಜೊತೆಗೆ ನಮ್ಮ ನಾಯಕರಿಗೆ ಕೇಳೋದು ಮತ್ತೊಮ್ಮೆ ಇವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸಿ ಮೂರು ಜನ ಸರಿ ನಾನು ಸುಮ್ಮನೆ ದುಡ್ಡು ಇಟ್ಕೊಂಡು ಅಲ್ಲಿ ಅಪಪ್ರಚಾರ ಮಾಡ್ತಾರೆ, ನೀವು ಬೇಡ ಕಣಲ್ಲ ಒಗ್ಗುಂದ ಬಿಟ್ಟು ಹೋಗಿ ದುಡ್ಡು ತಗೊಂಡ್ರೆ ನಾನು ಇರಲಿಲ್ಲ. ನಾನು ಮನೆ ಹತ್ರ ಹೋಗಿದ್ದೆ, ಅವಾಗ ಒಗ್ಗುಂದ ಬಿಟ್ಕೊಂಡು ಫೋನ್ ಮಾಡಿದ್ರು, ಏಮಣ ಗಂಗಣ್ಣ ಹಣ ಸರಿಯಿಲ್ಲ ಕಣ, ಜನ ಇವರು ಬಂಗಾರ ಥರನ ಅಂತೇಳಿ ಮಾತಾಡ್ತೀನಿ. ನಾನೇ ಮಾತಾಡಿದ್ದು ಬಂಗಾರ ಥರನ ಅಂತೇಳಿ. ಆಯಿತು ಗಂಗಣ್ಣ ನೀವೇನೈತೆ ಅಷ್ಟೇ, ನಾನು ಯಾರು ಮಾತನ್ನ ಕೇಳಿದ್ರೆ ನಿನ್ನ ಮಾತನ್ನ ಕೇಳ್ತೀನಿ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾನೇ ನಂದೆ ತರಲೇಬೇಕಣ್ಣ, ನಾನು ತಂದು ಕೊಟ್ಟಾಗ ನನ್ನ ಕೈಲೇ ಕೊಟ್ಟರು ಅದು ಬಂಗಾರ ತಗೊಂಡು ಚೆಕ್ ಮಾಡ್ಸ್ಕೊಂಬರೋ ಗಂಗಣ್ಣ. ಆಚಾರ್ಯರ ಅಂಗಡಿಗೆ ಹೋಗಿ ಅಲ್ಲಿಗೆ ಅವರು 4 ಜನ ಅವರು ಅಣ್ಣ ತಮ್ಮ, ಆಮೇಲೆ ಇನ್ನೊಬ್ಬರು ಕುಮಾರಣ್ಣ ಅಂತ ಬಂದು ಅವ್ರು ನಾನು ಹೋಗಿ ಆ ಬಂಗಾರ ಚೆಕ್ ಮಾಡಿಸ್ಕೊಂಡು ಕೈ ತಗೊಂಬಂದು ಈ ಸಭೆ ಒಳಗೆ ಕೊಟ್ಟೆ. ನಾನು ಕೊಟ್ಟಾದ ತಕ್ಷಣಕ್ಕೆ ಕೊನೆಗೆ ಇವರು ನಮ್ಮನ್ನು ಏನೋ ಒಂಥರಕ್ಕೆ ಇವರು ಏನೆಲ್ಲ ಕೇಳೋದು ನನಗೂ ಏನೇನೋ ಒಂದು ಮನಸ್ಸಿಕ ಕಾಯಿಲೆ ಮಾಡಿದ್ದು ನನಗೆ. ನಾನು ಅದರಿಂದ ಟೆನ್ಷನ್ ಜಾಸ್ತಿ ತಗೊಂಡು ನಾನು ಏನು ಮಾತಾಡೋಕ್ಕಾಗಲ್ಲ ಅನ್ನೋದು ದೂರ ಹೇಳಿದ್ದು. ನಾನು ದೂರ ಹೇಳೋಂತ ಹೋಗಿ ಎದ್ದು ವಾಪಸ್ ಬಂದೆ. ನಾನು ಏನು ಹೇಳೋದು ಮಾಡಿ ಅವ್ರಿಗೆ ಸರಿಯಿಲ್ಲ, ಇವ್ರು ಜನ ನಮ್ಮನ್ನೇನಾರ ಊರಿಂದ ಹೊರಗಡೆ ಇದ್ದೀವಿ ಅಂತೇಳಿ ಭಾರಿ ಕಿರುಕುಳ ಕೊಟ್ಟು ಅದು ತಡ್ಕೊಳಕ್ಕಾಗಲಿಲ್ಲ ನನಗೆ. ಅದನ್ನು ಏನು ಮಾತಾಡ್ತೀನಿ ಅಂತ ನನಗೆ ಅರ್ಥ ಆಗಲಿಲ್ಲ. ಆ ಥರ ಮಾಡಿರು. ಸಂತೋಷಣೆ ಬಗ್ಗೆ ನನಗೆ ಏನಪ್ಪ ಅಂತಂದರೆ, ನಾನು ಅವತ್ತು ಅರ್ಧ ಹೊತ್ತಿನ ಇವರು ಗಲಾಟೆ, ಅಜ್ಜಪ್ಪನ ಗಲಾಟೆ ಆದಾಗ ನನಗೆ ಗಾಯ ಇದು ಬಂದು ನಾನೇ ಫೋನ್ ಮಾಡಿ ಕರ್ಸ್ಕೊಂಡಿದ್ದು. ಇಲ್ಲೇ ಇದ್ದೆ, ಅಟ್ಟಿ ಒಳಗೆ ಇದ್ದರು. ನನ್ನಿಂದೆಲ್ಲ ಗಲಾಟೆ ಆಗುತ್ತೆ, ಬೇಜಾರಾಗುತ್ತೆ ಅಂತ ಕರ್ಸ್ಕೊಂಡು ಅವ್ರನ್ನೆಲ್ಲ ಏನಂದ್ರೂ ಕೇಳಲಿಲ್ಲ. ಅಜ್ಜಪ್ಪನ ಇರೋದೇ ನಿಂತ್ಕೊಂಡೆ ನಾನು. ಆದರೆ ನನ್ನ ಕೈ ಶಕ್ತಿ ಇಲ್ಲ ಅಂತಂದ್ರೆ ನಾನೇನು ಭಯಂಕರ ಕಂಪ್ಲೇಂಟ್ ಕೊಟ್ಟರು. ಆದರೂ ನಮ್ಮ ಊರಲ್ಲಿ ಯಾರು ನನಗೆ ಏನು ಬೆಲೆನೇ ಕೊಡಲಿಲ್ಲ, ನಾನು ಏನು ಮಾಡಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಊರು ಬಿಡೋಂಥ ಪರಿಸ್ಥಿತಿ ಬಂದು ಆದ್ರೂ ಬಗ್ಗೆ ನಾನು ತಿರುಪ್ತಿ ಗಿರೀಶ್ಕೊಂಡು ಇದ್ರು. ನೀನು ಏನು ಬಂದು ನಾನು ಎದ್ದು ಕೊಟ್ಟು ನಿಂತ್ಕೊಂತೀನಿ, ನೀನು ಬಗ್ಗಬೇಡ ಅಂತ ನಾನು ಹಠ ಸಾಧನೆ ಮಾಡಿಕೊಟ್ರು. ನನಗೆ ಹಂಗಾರು ಚಾಲೆಂಜ್ ಮಾಡ್ಕೊಂಡು ನಾನು ಏನು ಮಾಡಿ ಬಿಡಬಾರ್ದು ಇವ್ರ ಎಂಥ ಚಿತ್ತತನ ಬಂದು ಅಲ್ಲಿಗೆಟ್ಟಾದ್ರೂ ನಾನು ಬಿಡಲಿಲ್ಲ. ನಾನು ಏನೋ ಮಾಡಿ ದೇವರಿಂದ ಹೆಸರು ಉಳಿಸ್ಕೋಬೇಕು, ಇವರಿಂದ ನಮ್ಮ ಅಪ್ಪುಟ್ಟಿ ಮಕ್ಕಳಾಗಬೇಕು ಅಂತ ನಾನು ಭಾರಿ ಅಂದ್ಕೊಂಡೆ. ಸಂತೋಷದ ಬಗ್ಗೆ ಮಾತ್ರ ನನಗೆ ಇವತ್ತಲ್ಲ, ನಾನು ನನ್ನ ಮಾತು ಅವ್ರಿಗೆ ಏನೇ ಹೇಳ್ತೀನಿ ಅದು ಹೇಳಲ್ಲ. ನಾನು ಅದನ್ನು ಮಾತು ನಾನು ಹೇಳಂಗೇ ಇಲ್ಲ. ಈ ಮಾತಿನ ಸಂತೋಷದ ಬಗ್ಗೆ ನಾನು ಇರೋವರೆಲ್ಲ ನನ್ನ ಅರ್ಸಿಗೆ ನಾನು ಅವ್ರ ಜೀವ ಇರೋವರೆಗೆ ಅವ್ರ ಜೊತೆಗಿದ್ದು ನಾನು ಅವರಿಂದಲೇ ಕಣ್ಣೀರು ಹಾಕಿ ಹೇಳಿದ್ದೀನಿ ಮಾತಾ. ಇದು ಮಾಳಮ್ಮನೇ ಸಾಕ್ಷಿ ಆಗಬೇಕು. ಈ ಮಾಳಮ್ಮನೇ ಇವ್ರು ಯಾರನ್ನೇ ಹೇಳಿದ್ರೆ ಅವ್ರು ಮಾಳಮ್ಮನೇ ನೋಡ್ಕೋಬೇಕಂತ ನಲ್ಲಿ ತೋಯ್ತು. ಆಜ್ಬಾಜಿ ಗ್ರಾಮದಲ್ಲ ನಿಮ್ಮಂಥರೆಲ್ಲ ಇದ್ದು ಯಾಕ್ರೆ ಜಾತ್ರೆ ಮಾಡೋದು ಅಂತ ನಮಗೆಲ್ಲ ಟಾಚಾರ ಕೊಡೋರು, ಬಂದು ಹೇಳೋರು, ದೂರ ಹೇಳೋರು. ಇಂಥ ಕಿರಿಗಳುಗಳು ನಮ್ಮ ಊರಿನೆಲ್ಲ ಹಾಳು ಮಾಡಿದರು. ಯಾರೂ ಮಾಡಿಲ್ಲ.
ಆ ಪುಣ್ಯಾತ್ಮರು ಬಂದು ಎಲ್ಲರನ್ನೂ ಒಗ್ಗೂಡಿಸಿ ಜಾತ್ರೆ ಮಾಡಿಸಿ ಆ ಉಂಡಿಲಿದ್ದ ಹಣನ ತಗೊಂಡೋಗಿ ಒಡವೆ ತರಬೇಕು ಅಂತಂದು ಒಡವೆ ತಂದು ದೇವಸ್ಥಾನಕ್ಕೆ ಕೊಟ್ಟರೆ ಅವ್ರು ಕೊಟ್ಟೇ ಅಲ್ಲ, ನಮ್ಮ ಒಡವೆ ಕೊಡ್ರಿ, ನಾವು ಜಾತ್ರೆ ಮಾಡಬೇಕು ಅಂತ ಹೇಳ್ತಾನೆ ಈ ಮನುಷ್ಯ ಹರೀಶ. ಇವನು ಮನುಷ್ಯನೇನ್ರಿ ಇವನು? ಹಾಂ, ಮನುಷ್ಯನೇನಪ್ಪ? ಬಾರಪ್ಪ ಹರೀಶೋ, ಎಲ್ಲಿದೆ? ಬಾ ಇಲ್ಲಿ. ಬಂದರೆ ಸಾಹೇಬರು ಬಂದರೆ ಅವ್ರ ಮುಂದೆ ಹೇಳುವಂತ ಬಾ. ಏನ್ರಿ ಇದೇನ್ರಿ ಮನುಷ್ಯತ್ವ? ಬೇಡ, ಒಳ್ಳೆ ಬೆಳವಣಿಗೆ ಕಲ್ತ್ರೆ ನಿನಗೂ ಮಕ್ಕಳು ಮರಿದ್ದಾರೆ, ತಾಯಿ ತಂದರಿದ್ದಾರೆ. ಶಾಪ ಒಳ್ಳೇದಲ್ಲ ಮನುಷ್ಯರದು. ಆ ಶಾಪ ಹಾಕಿ ನಾಶವಾಗೋಕ್ಕೆಯ ದೇವರು ಶ್ರಮಿಸುತ್ತೆ, ಮನುಷ್ಯ ಶ್ರಮಿಸಲ್ಲ. ಅದು ಮನುಷ್ಯ ಶಾಪ ಒಳ್ಳೇದಲ್ಲ. ಅದನ್ನು ಬಿಟ್ಬಿಟ್ಟು ಒಳ್ಳೆ ರೀತಿಲಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಬೆಳವಣಿಗೆ ಮಾಡ್ಕೊಂಡು ಊರಲ್ಲಿರೋ ಎಲ್ಲರೊಳಗೂ ಪ್ರೀತಿ ಶ್ವಾಸ ತಂದ್ಕೊಂಡಿರೋ ಅದು ಒಳ್ಳೆ ಬೆಳವಣಿಗೆ. ಅದು ಬಿಟ್ಟರೆ ಇವೆಲ್ಲ ಒಳ್ಳೇದಲ್ಲ. ಇಲ್ಲಿಗೆ ನನ್ನ ಮಾತು. ಇಲ್ಲಿ ಗಂಗಮಾಳಮ್ಮನ ಹತ್ರ ನಾನು ಬೇಡ್ಕೊಳ್ಳೋದಂದರೆ ನನಗೂ ಕಣ್ಣೀರು ಬರ್ತವೆ. ಸಂತೋಷ್ ಅಣ್ಣನವರನ್ನ ಇದನ್ನು ಕಾರ್ಯಕರ್ತರು ನಮ್ಮೂರು ಲೋಕೇಶು ಷಡಾಕ್ಷರಿ ಇವ್ರನ್ನ ಕರ್ಕೊಂಡೋಗಿ ಮೋದಿ ಇವ್ರನ್ನೆಲ್ಲ ಅವ್ರ ಶೆಡ್ ಹತ್ರ ನಿಲ್ಲಿಸಿ ಮಾತಾಡಿರೋಂಥ ವಿಷಯ. ಆದರೆ ನಾವು ಕೊನೆಗೆ ಸಂತೋಷ್ ಅಣ್ಣ ನೋಡಿ ಕಣ್ಣೀರು ಹಾಕಿ ಮಾತಾಡಿದ ಮೇಲೆ ಮೋದಿ ಹೇಳಿದಾನೆ 1000 ಜನ ಜಯಣ್ಣ ಕರ್ಕೊಂಬಂದು ಹೊಡೆಸ್ತಾರೆ, ದುಮ್ಮೆನಹಳ್ಳಿಯಿಂದ ಬರ್ತಾರೆ ಅಂತ ಹೇಳ್ತೀಯಲ್ಲ, 1000 ಜನ ಏನೋ 2000 ಜನ ಬರುತ್ತೆ, ಸಾಕತ್ತಿದ್ರಿ ಇಲ್ಲಿ ಬಾ ಅಲ್ಲಿಗೆ. ನಾನೆಲ್ಲ ನಿಮ್ಮೂರೊಳಗೆ ಓಡಾಡೋನು, ನೀನು ನಮ್ಮೂರೊಳಗೆ ಓಡಾಡೋನು. ಇದನ್ನು ಜ್ಞಾಪನದಲ್ಲಿ ಇಟ್ಕೊಂಡು ಹೋರಾಟ ಮಾಡು. ಇದು ಅಮ್ನೆಟ್ಟಿನ ಕೆಡ್ಸಕ್ಕೆ ಕಾರಣ ನಮ್ಮೂರಲ್ಲಿ ಇದಾರಲ್ಲ ಲೋಕೇಶ್ ಷಡಾಕ್ಷರಿ, ಇವರಿಬ್ಬರೇ ನಾನು ಹೇಳ್ತಾ ಇದ್ದೀನಿ. ನ್ಯಾಯ ಒಂದೇ ಆಗಿರಬೇಕು. ಇದು ಇದು ಇಲ್ಲ. ಆ ತಪ್ಪಿಗೆ ಈ ಸಂತೋಷ್ ಅಣ್ಣವರ ಅನ್ನ ತಿಂದು ಅವ್ರ ಋಣ ತಿಂದಿರ ಬಾರನ್ನ ನೀನು ತೀರ್ಸಕ್ಕಾಗಲ್ಲ. ಅವರ ಕಾಲಡಿ ಧೂಳಿಗೂ ಸಮಾನ ಇಲ್ಲ. ನೀವು ಅವ್ರ ಕಾಲಡಿಲಿರೋಂಥ ಧೂಳಿಗೂ ಸಮಾನ ಇಲ್ಲ. ಅಂಥದ ನೀವು ಮೆರಿತಿದ್ದೀರಲ್ಲ. ಆದರೆ ಹೇಳ್ಕೊಳ್ಳೋದಲ್ಲ, ಓಪನ್ ಆಗಿ ಹೇಳ್ತಿದ್ದೀವಿ. ಬರ್ರಿ ಅದೇನಿದ್ರು ನೋಡ್ಕೊಳ್ಳೋಣ. ನಾವು ತಾಕತ್ತು ತೋರಿಸ್ತೀವಿ. ತಾಕತ್ತೇನು ಅನ್ನೋದು ನಮಗೆ ಗೊತ್ತೈತಿ. ಆದರೆ ಇಂಥ ಕೆಟ್ಟ ಕೆಲಸ ಯಾವತ್ತೂ ಮಾಡಬೇಡ್ರಿ. ಯಾವನ್ನ ಕಟ್ಕೊಂಡು ಅಲ್ಲಿ ಕೂತ್ಕೊಂಡು ಶೆಡ್ ಇಂಥ ಮಾಡಿರೋಂಥ ವಿಡಿಯೋನ ಎಲ್ಲ ಪತ್ತೆ ಮಾಡಿದೀವಿ ನೆನ್ನಿಂದವ. ಅವ್ರ ಶೆಡ್ ಹತ್ರ ನಡೆದಿರೋಂಥ ಕಥೆ ಇದು. ಯಾವುದು ಮಾಡ್ತೀರಾ? ಇಲ್ಲಿ ಒಬ್ಬರ ಕೆಲಸವ. ಊರುಗಳೊಳಗೆ ಇಬ್ಬರನ್ನ ಗ್ರಹಿಸೋ ಶಕ್ತಿ ಇಲ್ಲ. ಅವತ್ತು ನೀನು ಎಲೆಕ್ಷನ್ ನಿಂತ್ಕೊಂಡ ಇದ್ರೆ ನಾವಿಂದ ಹೋದ್ರೆ ನೀನು 3 ಓಟ್ ತಾಣಕ್ಕೆ ಆಗ್ತಿರಲ್ಲ. ಇವತ್ತು ಒಂದು ನಾಯಿ ಬಾಲ ಆಡಿಸಲ್ಲ ನಿನಗೆ. ನಮ್ಗೆ ಹೇಳ್ತಿರೋ ಮಕ್ಕಳ ಅಚ್ಚುಕಟ್ಟಾಗಿ ಹೆಂಡ್ರು ಮಕ್ಕಳು ಸಾಕ್ಕೊಂಡು ಬಾಳದ್ ಕಲ್ತ್ಕೊಳ್ರಿ. ಇನ್ನೊಂದ್ಸತಿ ಇದೇ ಸಂತೋಷ್ ಅಣ್ಣ ಮೇಲೆ ಅಪವಾದ ಬಂದ್ರೆ ಕರೇಕಲ್ ಗಂಗಮಾಳಿ ಸಾಕ್ಷಿಗೂ ಪ್ರಾಣ ಹೋಗ್ಲಿ, ಹೋರಾಟ ಮಾಡೇ ಮಾಡ್ತೀವಿ. ಕೈಕಾಲು ಕಡಿತೀವಿ. ಅಮ್ಮನಟ್ಟಿ ಹಾಗೂ ಸುತ್ತಮುತ್ತಲ ಗ್ರಾಮದ ನನ್ನೆಲ್ಲ ಬಂಧುಗಳೇ, ಶ್ರೀ ಗಂಗಮಾಳಿಕಾದೇವಿ ಕ್ಷೇಮಾಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷರಾದಂಥ ಗಂಗಣ್ಣವರೇ, ಖಜಾಂಚಿ ಅವರೇ, ಕಾರ್ಯದರ್ಶಿಗಳೇ, ಉಳಿದೆಲ್ಲ ಸದಸ್ಯರೇ, ಪೂಜಾರಪ್ಪನವರೇ, ಅಮ್ಮನಟ್ಟಿಯ ಗೌಡ್ರ ಅಂತ ಮಾನ್ಯ ಮಾಲಿಂಗಣ್ಣ ಅವರು, ನಮ್ಮ ಚಿನ್ನದ ಗೌಡ್ರಾಗಿರ್ತಕ್ಕಂಥ ಮಾನ್ಯ ಶಂಕರಣ್ಣ ಅವರು. ನಾನು ಮೊನ್ನೆ ತಾನೇ ನನ್ನ ಮನೆ ಕಾರ್ಯಕ್ರಮ ಮುಗಿಸಿ ಅವತ್ತು ರಾತ್ರಿ ಒಂದು 8:30ಗೆ ಆಯಾಸ ಆಗಿತ್ತು. ಮಲಗಿ ಬೆಳಗ್ಗೆ ನನಗೆ 1:15ಗೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆಗಿ ಒಂದಷ್ಟು ಪುಸ್ತಕ ಏನೋ ಓದ್ಕೊಂಡು ನಾನು ಅವತ್ತು ನಮ್ಮ ಗಂಡಿನ ಮನೆ ಬೀಗರೂಟಕ್ಕೆ ಹೋಗ್ಬೇಕಿತ್ತು. ಸುಮಾರು 10:30-11 ಗಂಟೆಗೆ ನನಗೆ ಅಮ್ಮನಟ್ಟಿಯಿಂದ ಫೋನ್ ಬಂತು. ಹಿಂಗೆ ಅಜ್ಜಪ್ಪಣ್ಣನ ಮನೆಯ ಮುಂದೆ ಇದೇ ಈ ರೌಡಿ ಹರೀಶ CC ಕ್ಯಾಮ್ರಾನ ಮುರಿದೆಸ್ತು ಆ ಬಾಗಿಲಿಗೆ ದಬಾ ಕಲ್ಲಲ್ಲಿ ಎತ್ತು ಹೊಡೆದು ಶ್ರೀಮತಿ ದಿವ್ಯಾ ಅವರು, ಅಜ್ಜಪ್ಪನವರ ಶ್ರೀಮತಿ ಅವರು, ಆ ಡೋರ್ ತಳ್ಳಿದಂಥ ರಭಸಕ್ಕೆ ಹಿಂದೆ ಕುಸ್ತು ಬಿದ್ದು ಎದೆಗೆ ಪೆಟ್ಟಾಗಿ ಇವತ್ತಿಗೂ ಆಸ್ಪತ್ರೆಯಲ್ಲಿದ್ದಾರೆ. ಆ ಬಿದ್ದವ್ರ ಮೇಲೆ ನುಗ್ಗಿ ಕೆಟ್ಟ ನಡವಳಿಕೆಯನ್ನು ತೋರಿಸಿ ಚಿನ್ನದ ಚೈನನ್ನು ಎಳೆದು ಕಿತ್ಕೊಂಡು ಇವರು ನನಗೆ ಈ ಅರಸೀಕೆರೆ DYSP ನಾನು ಹಾಕ್ಸ್ಕೊಂಬಂದಿರೋದವನ್ನ ಪೊಲೀಸ್ನವ್ರು ನಾನು ಹೇಳ್ದಂಗೆ ಕೇಳ್ತಾರೆ, MLA ನಾನು ಹೇಳ್ದಂಗೆ ಕೇಳ್ತಾನೆ, ನುಗ್ಗ್ರಿ ಹೊಡೀರಿ. ಅಪ್ಪ ಹರೀಶಣ್ಣ, ಅಮ್ಮನಟ್ಟಿಲಿ ನೀನು ಎಲ್ಲಿದ್ದಯ್ಯ? ನಾನು ಯಾವಾಗ ಫೋನ್ ಮಾಡಿದ್ರು ಶಿರಾದಲ್ಲಿದ್ದೀನಿ, ಬೆಂಗಳೂರಲ್ಲಿದ್ದೀನಿ. ಸಿಂಹ ಅಂತ ಬೋರ್ಡ್ ಹಾಕೊಂಡು ಓಡಾಡ್ತಿದ್ದೆ.
ನಿನ್ನ ಮನಸ್ಸಾಕ್ಷಿಗೆ ನನ್ನ ಮೇಲೆ ನೀನು ಈ NR ಸಂತೋಷನ್ನ ನೊಣವಿನಕೆರೆ ಸಂತೋಷ ಅಂತ 3-4 ಬಾರಿ ಉಲ್ಲೇಖ ಮಾಡಿ ನನ್ನ ಹೆಸರನ್ನ ತಗೊಂಡು ದುಡ್ಡು ಹೊತ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ದಿಲ್ಲ. ನಿನಗೆ ಈ ತಾಯಿ ಬಗ್ಗೆ ಭಯ ಗೌರವ ಇಲ್ಲದೆ ಇರ್ಬೋದು, ಆದರೆ ನನಗಿದೆ. ನಮ್ಮ ದುಮ್ಮೇನಹಳ್ಳಿ ಜಯಣ್ಣವ್ರು ಈಗ ತಾನೇ ಹೇಳಿದ್ರು, ಆ ಪುಣ್ಯಾತ್ಮ ಮಹಾ ದೈವ ಭಕ್ತ, ಅವ್ರ ಬಾಯಿಂದ ಬಂದಂಥ ಮಾತು ನೋವಿನ ನುಡಿಗಳು, ಆಘಾತದ ನುಡಿಗಳು. ಅವ್ರೇನು ಹೇಳಿದ್ರು ಇದು ಹಳ್ಳಿ ಭಾಷೆ, ಪ್ರಾಮಾಣಿಕವಾಗಿ ಹೇಳಬೇಕು ಅಂತ. ಆಕ್ರೋಶದ ನುಡಿಗಳು. ಅಪ್ಪ ಹರೀಶಣ್ಣ, ನಿನಗೆ ಯಾರು ಹೇಳ್ಕೊಟ್ರಲ್ಲ ಹಿಂಗೇಳು ನೀನು ಪ್ರಚಾರ ತಗೋ ಅಂತೀವಿ, ಸಾವಿರಾರು ವ್ಯೂಸ್ ಆಯ್ತಲ್ಲ ನೀನು ಹೇಳದಂತ ಹೇಳಿಕೆ. ಇವತ್ತು ಗ್ರಾಮಕ್ಕೆ ನಾವು ಬಂದರೆ ಎಲ್ಲಯ್ಯ ನಿನ್ನ ಪ್ರೆಸೆನ್ಸ್ ಇಲ್ವಲ್ಲಯ್ಯ, ನಿನ್ನ ಉಪಸ್ಥಿತಿ ಇಲ್ವಲ್ಲಪ್ಪ, ಓಡೋದಿಲ್ಲಪ್ಪ. ಅಣ್ಣ ಮೋದಣ್ಣ, ನಿನ್ನ ಶ್ರೀಮತಿ ಗಿರಿಜಮ್ನವ್ರು ತಾನೇ ಆ ತಾಯಿ ಹೆಸರು. 11:15 ರಾತ್ರಿ ನನಗೆ ಫೋನ್ ಮಾಡಿದಾಗ, ಅಣ್ಣ ನನ್ನ ಗಂಡನ ಕಾಪಾಡಿ, ಒಡೆದಾಕ್ಬಿಡ್ತಾರೆ, ಮನೆಗೆ ನುಗ್గు ಹೊಡಿತವ್ರೆ ಅಂತ ತಿಳ್ಕೊಂಡಿರಕ್ಕ. ಅವ್ವ ಗಿರಿಜವ್ವ, ಮೋದಣ್ಣನ್ ಬಿಡು, ಹರೀಶಣ್ಣನು ಪಕ್ಕಕ್ಕಿಡು, ನಾನವತ್ತು ನಿನ್ನ ಕಷ್ಟಕ್ಕೆ ಬಂದಲ್ಲ, ಅವತ್ತು ನಿನ್ನ ಕಷ್ಟಕ್ಕೆ ನಾನು ಬಂದಲ್ಲ ಗಿರಿಜವ್ವ, ನಿನಗೆ ಕರಳಿಲ್ವಾ? ನನ್ನಮ್ಮನ ಹೆಸರು ಗಿರಿಜಾಂಬ, ನನ್ನ ತಾಯಿ ಹೆಸರು ನೀನು ಇಟ್ಕೊಂಡಿದ್ಯಾ, ನೀನು ಈ ರೀತಿ ಹೇಳಿಸ್ಬೋದಾ? ಇದು ನ್ಯಾಯನಾ? ಏನಾದ್ರೂ ದೇವ್ರು ದೊಡ್ಡವನ್ರಿ. ನಮ್ಮ ಹತ್ರ ವಿಡಿಯೋ ತುಣುಕಿದೆ. ಇಲ್ಲದ ನಾನೇನು ಒಬ್ಬನೇ ಬಂದೇನು ಕೊಟ್ಟೋಗ್ಲಿಲ್ಲ. ಇದೇ ರೀತಿ ಸಾವಿರಾರು ಜನ ಸುತ್ತಮುತ್ತಲ ಗ್ರಾಮಸ್ಥರ ಸಮಕ್ಷಮ ಟ್ರಸ್ಟಿನ ಪದಾಧಿಕಾರಿಗಳು, ಊರಿನ ಗೌಡ್ರು, ಮಾಲಿಂಗಣ್ಣ ಅವರು, ಇದೇ ಹರೀಶಣ್ಣನು ಪಕ್ಕಕ್ಕೆ ಕರೆದು ತಗೊಳಪ್ಪ ಅಂತೇಳಿ ಇದು ತರಿಸ್ಕೊಟ್ವಿ. ನಾನು ಯಾಕೆ ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ನಾವು ಹಾಕಲಿಲ್ಲ ಅಂದರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತೇಳಿ. ಅವತ್ತು ಏನು ನಡೀತಣ್ಣ, ಹುಂಡಿ ಹೊಡೆದು ಎಣಿಕೆ ಮಾಡಿದ ದಿನ ನೀನು ಒಳ್ಳೆ ಯಾವುದೋ ಜರ್ತಾರಿ ಶಲ್ಯ ಹಾಕೊಂಡ್ಬಿಟ್ಟು ಯಜಮಾನಿಕೆ ಮಾಡಿದ್ಬಿಟ್ರೆ ಒಂದು ನೋಟ್ನು ಮುಟ್ಲಿಲ್ಲ ಕಣ ಅಂತ ನೀನೇ ನನಗಂದೆ. ಆ ಉಂಡಿ ದುಡ್ಡು ಎಣಿಸೋದಕ್ಕೆ ನಮ್ಮ ಇಲ್ಲೇ ಶಿವಣ್ಣವರು, ಖ್ಯಾತ ಉದ್ಯಮಿಗಳು, ಅವ್ರಿಗೇನಾಗಬೇಕ್ರಿ, ಬೇಕಾದಷ್ಟು ಸಂಪತ್ತಿರುವಂಥ ಮನುಷ್ಯ, ಅವ್ರ ದುಡ್ಡೇ ಅವ್ರು ಎಣಿಸಲ್ಲ. ನಾವು ಅವ್ರನ್ನ ಜವಾಬ್ದಾರಿ ಮಾಡಿ ನನ್ನ ತಮ್ಮನ್ನ ಕರ್ಕೊಂಡ್ಬಂದ್ಬಿಟ್ಟಿದ್ದೆ. ಯಾಕೆ ಒಂದು ಜವಾಬ್ದಾರಿ ದೇವಸ್ಥಾನದ್ದು, ನಾನು ನಂಬಿದ್ದಾರೆ. ನನ್ನ ತಮ್ಮನ್ನ ಒಂದು ಇಡೀ ದಿನ ನಾವು ಇಲ್ಲೇ ಕೂರಿಸಿ ಸಂಭ್ರಮನ ಎಣಿಕೆ, ಧೂಳು ಅಂದರೆ ಧೂಳೋದು. ಬಹುಶಃ ಎಣಿಸಿದ್ಮೇಲೆ ನನ್ನ ತಮ್ಮ ಒಂದು ವಾರ ಮಲಗಿದ್ದ. ವಿಪರೀತ ಘಾಟು ನೋಟವು ಎಲ್ಲ 5 ವರ್ಷ 6 ವರ್ಷ ಹಳೆ ಹುಂಡಿ ದುಡ್ಡು ಎಲ್ಲ ಡಿಮಾನಿಟೈಸೇಷನ್ ಆಗಿರುವಂಥವು. ಕೆಲವೊಂದಷ್ಟು ನೋಟ್ ಸಿಕ್ಕು ನಮಗೆ. ಅದನ್ನೆಲ್ಲ ₹1 ಕೂಡ ವ್ಯತ್ಯಾಸ ಆಗ್ಬೋದು. 10 ರೂಪಾಯಿ ನೋಟೆಲ್ಲ ಆಗಲೇ ಅದೇನೋ ಮುಕ್ ಬಂದು ನೋಟ್ ಅರ್ಧ ಕಾಲು ಈ ಥರ ಆಗೋಗಿತ್ತು, ಅದು ಕುಟ್ಟಿಡಿದೋಗಿತ್ತು. ಅದೆಲ್ಲನೂ ಕೂಡ ಇದೇ ನಮ್ಮ ಸ್ವರ್ಣಗೌರಿ ಮಾಡಾಳ್ ಟ್ರಸ್ಟಿನ ನಮ್ಮ ಚಂದ್ರಣ್ಣವ್ರಿಗೆ ಆ ಥರ ಹಾನಿಯಾಗಿರ್ತಕ್ಕಂಥ ನೋಟ್ಗಳನ್ನ ಅವ್ರಿಗೆ ಕೊಟ್ಟು, ಇದು ಯಾವುದು ಹೇಳಬಾರ್ದು, ನೀನು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕೊಟ್ಟು ಬ್ಯಾಂಕಿಗೆ ಕಳಿಸಿ RBIಗೆ ಕಳಿಸಿದ್ದೀನಿ ಆ ಟ್ರಸ್ಟಿಂದ. ಯಾಕೆ ಕುಟ್ಟಿಡಿದಿರೋ ನೋಟು ನಮ್ಮ ಈ ಟ್ರಸ್ಟ್ ಇರ್ತಕ್ಕಂಥದ್ದು ಇಲ್ಲಿ DCC ಬ್ಯಾಂಕಲ್ಲಿ ಇದೆ, ಗಂಗಮಾಳಿಕಾ ದೇವಿ ಟ್ರಸ್ಟ್. DCC ಬ್ಯಾಂಕಲ್ಲಿ ತಗೊಳ್ಳಲ್ಲ ಅಂದರು. ಇವೆಲ್ಲ ನಮ್ಮ ಕೈಲಿ ಆಗಲ್ಲ ಸರ್, 10 ರೂಪಾಯಿ ನೋಟು ಯಾರು ನಿಲ್ಸ್ಕೊಂಡು ಕೂತ್ಕೊಂತಾರ್ರಿ, 10 ರೂಪಾಯಿ 20 ರೂಪಾಯಿ ನೋಟು ಅವೇ ಎಷ್ಟಣ್ಣ 4 ಲಕ್ಷ ಚಿಲ್ಲರೆ. ಅವೆಲ್ಲ ಓದಿದ್ದೀನಿ ಅವತ್ತು ನಾನು ಚೀಟಿ ಇಟ್ಕೊಂಡು. 4 ಲಕ್ಷ ಚಿಲ್ಲರೆ, ಹಾಳಾಗಿದ್ದು 4 ಲಕ್ಷ. ಆ ಚಿಲ್ಲರೆ ಅವ್ನು ತಗೊಳ್ಳೋದೇ ಇಲ್ಲ. ಆಮೇಲೆ ಆ ಟ್ರಸ್ಟಿಗೆ ಕೊಟ್ಟು, ಅದನ್ನು ನಿಮ್ಮ ಸಮಕ್ಷಮ ಹೇಳಿಲ್ವೇನಪ್ಪ ನಾನು ಬಂದು, ಹಿಂಗೆ ಕೊಟ್ಟಿದ್ದೀವಿ ಕಾರಣ ಅವ್ರು ಕೊಡ್ತಾರೆ, ಸ್ವಲ್ಪ ಲೇಟ್ ಆಗೋದು ಅಂತ ಹೇಳಿದ್ದೀನಿ ನಾನು. ಇಷ್ಟೆಲ್ಲ ಪಾರದರ್ಶಕವಾಗಿ ನಾನು ಮಾಡಿದವನ್ನ ನೀನು ಏಕಾಏಕಿ ಮೊಬೈಲ್ ಇದೆ ಕೈನಲ್ಲಿ ಅಂತೇಳಿ ಯಾವನೋ ಹೇಳ್ಕೊಟ್ಟ, ಅವ್ನು ಹೇಳ್ಕೊಟ್ಟವ್ ಬರ್ತಾನಪ್ಪ. ಈಗ ಅವನೆಲ್ಲ ಹಚ್ಕಟ್ಟಾಗ ಮನೆ ಸೇರ್ಕೊಂಡವನೇ. ಇದೆಲ್ಲ ನೋಡು ಹರೀಶಣ್ಣ, ನಿನಗೆ ಮೊನ್ನೆ ಕಾಮಸಮುದ್ರದಲ್ಲಿ ಗೂಂಡಾಗುರು
ಇಲ್ಲಿನ 3ನೇ ಬಾರಿ ಗೃಹ ಮಂಡಳಿ ಮಂತ್ರಿ ದರ್ಜೆ ಸ್ಥಾನಮಾನದ ಅಧ್ಯಕ್ಷ, 4ನೇ ಬಾರಿ ಶಾಸಕ ಮಾನ್ಯ ಶಿವಲಿಂಗಣ್ಣ, ನಿನಗೆ ಕಿವಿಲಿ ಏನು ಹೇಳೋದನ್ನ ಗೊತ್ತಿಲ್ಲ. ನೀನು ನನ್ನ ಜೊತೆ ಇದ್ದೆ, ನಮ್ಮ ಜೊತೆಲೆ ನಿನಗೆ ಊರಿಗೆ ಬರೋಕ್ಕೆ ನಾನೇ ಕಾರಣ. ಅವತ್ತಿದೇ ಗಿರ್ಜಮ್ಮನವ್ರು ರಾತ್ರಿ ಫೋನ್ ಮಾಡಿದೆ, ನಿನಗೆ ಫೋನ್ ಮಾಡೋ ಸ್ವಿಚ್ ಆಫ್. ನಾನು ಓಡ್ ಬಂದಿದ್ದು ಕಣ್ಣಣ್ಣ, ಮೋದಣ್ಣ ನಿನ್ನ ಕಷ್ಟಕ್ಕಾದವ್ ನಾನು. ಇಲ್ಲಿ ಓಡ್ ಬಂದು ನನ್ನ ಕಾರ್ ನಿಂತ್ಕೊಂಡು ಕಲ್ ತೂರಾಟದ ಮಧ್ಯೆ ನಿಂತವ್ ನೀ ಎನ್.ಆರ್. ಸಂತೋಷ, ಈ ಎನ್.ಆರ್. ಸಂತೋಷ ಆಯಿತು. ನನ್ನ ನೀವು ಕರ್ಕೊಂಬಂದ್ರಿ, ನಮ್ಮ ಗಂಗಣ್ಣ ಸಾಕ್ಷಿ. ಅಣ್ಣ ಅದೇನು ಮಾಡ್ತೇವೆ ಗೊತ್ತಿಲ್ಲ, ಜಾತ್ರೆ ಸುಮಾರು ವರ್ಷಗಳಿಂದ ನಿಂತೋಗಿದೆ, ಆಗಲೇಬೇಕು ಈ ವರ್ಷ. ನಾನು ಭಾಳ ಅಳದು ತೂಗಿ ಕಡೆಗೆ ಶಿವಣ್ಣವರಿಗೆ ನಾನು ತಾಕೀತು ಮಾಡಿದೆ, ಅಜ್ಜಪ್ಪಣ್ಣ ಏನಾರು ಮಾಡಿ ಕರ್ಕೊಂಬರ್ಲೇಬೇಕು ನೀವು ಅಂತ ತಾಕೀತು ಮಾಡಿದೆ. ಆ ಪುಣ್ಯಾತ್ಮ ಬಂದ, ಮಾತಿಗೆ ಬೆಲೆ ಕೊಟ್ಟು. ಟ್ರಸ್ಟ್ನವ್ರು ಉಮೇಶ್ ಅಣ್ಣ ಬಂದರು, ನಮ್ಮನೇಲೇ 3-4 ಸರ್ತಿ ಮೀಟಿಂಗ್ ಆಯಿತು, ಜಗಳಗಳಾದವು, ಕಿರ್ಚಾಟ ಆಯಿತು, ಕೂಗಾಟ ರಾತ್ರಿ 2 ಗಂಟೆವರೆಗೂ ಮಾಡಿದ್ದೀನಿ ಪಂಚಾಯತಿ. ನಾನು ಬಿಟ್ಟನೇನು ಕೈನ. ಅಲ್ಲಣ್ಣ ನನಗೇನಾಗಬೇಕಿತ್ತಣ್ಣ ಇಲ್ಲಿ ಬಂದು ಈ ರೀತಿ ಅನ್ನಿಸ್ಕೊಳಕ್ಕೆ. ಅವನು ಯಾರೋ ಈ ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕ್ತಾನೆ, ಏನೇನೋ ಕಮೆಂಟ್ ಓದ್ತಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಹೊಡ್ಕೊಂಡು ಹೋದವನು, ಉಂಡವನು, ತಿಂದವನು 100 ಕೋಟಿ ರೂಪಾಯಿ ಮನೆ ಕಟ್ತವನೆ ಬೆಂಗಳೂರಲ್ಲಿ. ನಾನು ಪ್ರಾಮಾಣಿಕವಾಗಿದ್ದೀನಿ. ನನ್ನ ಈ ರೀತಿ ನೀನು ಮಾತಾಡ್ತಿಲ್ಲ ಹರೀಶಣ್ಣ, ಆ ತಾಯಿ ಮೆಚ್ಚೋ ಕೆಲಸನ ಇದು. ಬಹುಶಃ ನಿನಗೆ ನನ್ನ ಲೆಕ್ಕ, ನಾನು ಭಾಳ ನಂಬ್ತೀನಿ ತಾಯಿನ. ನೀನು ಯಾವತ್ತೂ ಗರ್ಭಗುಡಿಗೆ ನುಗ್ಗಿ ಪೂಜಾರಪ್ಪನವ್ರನ್ನ ಎಳ್ಕೊಂಡು, ಆ ವಯಸ್ಸಾಗಿದ್ದವ್ರನ್ನ ಎಳ್ಕೊಂಡು ನೀನು ಹೊಡೆದೆ. ಇಲ್ಲೇ ಇದ್ದಾರೆ ಯಜಮಾನ್ರು, ಇಲ್ಲೇ ಇದ್ದಾರೆ. ಇಷ್ಟು ವಯಸ್ಸಾದವ್ರನ್ನ ನೀನು ಕರುಣೆ ಇಲ್ದಂಗೆ ಎಳ್ಕೊಂಡು ಹೊಡೆದೆ ಗರ್ಭಗುಡಿಯಿಂದ. ಅವತ್ತೇ ನಿನಗ ತಾಯಿ ಕಣ್ಣಿಟ್ಲು. ಅಮ್ಮನವ್ರಿಗೆ ಮಡಿ ಸಮೇತ ಶುಚಿರ್ಭೂತರಾಗಿ ಪೂಜಾ ಕಾರ್ಯ ನೆರವೇರಿಸ್ತಿದ್ದಂಥ ಈ ಯಜಮಾನರಿಗೆ ನೀನು ಯಾವಾಗ ಎಲ್ಲಿಂದ ಬಂದು ಏಕಾಏಕಿ ಎಳ್ಕೊಂಡು ಹೊಡೆದೆ ಹರೀಶಣ್ಣ, ನೀನು ಕಳ್ಕೊಂಡೆ. ಅದ್ರ ಪ್ರತಿಫಲ ನೆನ್ನೆ ನೀನು ಹುಚ್ಚುಚ್ಚಾಗಿ ಮಾತಾಡಿರೋದು. ಇವತ್ತು ಇಡೀ ಅಮ್ಮನಟ್ಟಿ, ಇಡೀ ದುಮ್ಮೇನಹಳ್ಳಿ ಗ್ರಾಮ ಪಂಚಾಯತಿ, ಇಡೀ ಅರಸೀಕೆರೆ ಸಾಕ್ಷಿ ಅಲ್ಲಪ್ಪ. ಇಲ್ಲಿ ಐತಲ್ಲಪ್ಪ, ಇಲ್ಲಿ ತಾರೀಕು ಇದೆ, ಇಲ್ಲಿ ಸರ್ಟಿಫಿಕೇಟು ಇದೆ ಅಣ್ಣ. ಇಲ್ಲಿದೆ ಪಾರ್ಟಿ ನೇಮು ಶ್ರೀ ಗಂಗಮಾಳಿಕಾ, ಡೇಟು 26/9/2025, 1 ಗಂಟೆ 48 ನಿಮಿಷ ಸಮಯ ಕೂಡ ಇದೆ. ಸೀರಿಯಲ್ ನಂಬರು I539, ಸ್ಯಾಂಪಲ್ಲು ಪ್ಯೂರು, ವೆಯ್ಟು 100, ಗೋಲ್ಡು 99.90. ನಮ್ಮಲ್ಲಿ 2 ಥರ ಗೋಲ್ಡ್ ಸಿಗುತ್ತೆ, ದುಬೈ ಗೋಲ್ಡ್ ಅಂತೇಳಿ, ಇಂಡಿಯನ್ ಗೋಲ್ಡ್ ಅಂತೇಳಿ 2 ಬರುತ್ತೆ. ನಾನು ತರಿಸಿರೋದು ದುಬೈ ಗ್ರೇಡ್ ಗೋಲ್ಡ್. ಇದು 99.90 ಪ್ಯೂರಿಟಿ ಇರ್ತಕ್ಕಂಥ ಅಪರಂಜಿ ಚಿನ್ನದ ಗಟ್ಟಿ. ಇದು ಕ್ಯಾರೆಟ್ಟು 23.98, 20 ಎಲ್ಲ ಸರ್ಟಿಫಿಕೇಟ್ ಇದೆ. ಇದು ಟೈಮ್ ಇದೆ, ಹೆಚ್ಚು ಕಡಿಮೆ 80 ಲಕ್ಷ ರೂಪಾಯಿ ಮಷಿನ್ ಅದು. ಇದನ್ನು ಚೆಕ್ ಮಾಡೋದು ಇದೇ ಅರಸೀಕೆರೆಗೆ ಹೋಗಿ ನಮ್ಮ ಗಂಗಣ್ಣ ಸಮಕ್ಷಮ, ಗಂಗಣ್ಣ ಪ್ಯೂರಿಟಿ ನೋಡಿ. ಅವತ್ತು ಬಂದಂತ ಆಚಾರ್ಯ ಆಶ್ಚರ್ಯಪಡ್ಲು, ಆಶ್ಚರ್ಯಪಡ್ಲು ಅಜ್ಜಪ್ಪಣ್ಣ. ಇಷ್ಟು ಪ್ಯೂರ್ ಗೋಲ್ಡ್ ನೀವು ಹೇಳಿದಂತ ಆಚಾರ್ಯ ಅಪ್ಪ. ಷಡಕ್ಷರಿಗಳೇ, ಲೋಕಣ್ಣ ಇದೇ ಷಡಕ್ಷರಿ ನಾನು ಹೇಳ್ಬಾರ್ದು, ಆದ್ರೂ ಹೇಳ್ತೀನಿ. ಇವತ್ತು ನೀನು ನನ್ನ ಹತ್ರ ಕಿವಿಲ್ ಬಂದು ಏನು ಹೇಳಿದೆ ಅಣ್ಣ, ಕಡೂರಲ್ಲಿ ಮಾತಾಡ್ಕೊಂಡ್ ಬಂದಿದ್ದೀವಿ, ಒಳ್ಳೆ ಗೋಲ್ಡ್ ಕೊಡ್ತಾರೆ ಎಂದು ಹೇಳಿಲ್ವ ನೀನು ನನಗೆ? ಆ ತಾಯಿ ಸಾಕ್ಷಿಯಾಗಿ ಕೇಳ್ತಾ ಇದ್ದೀನಿ, ಹೇಳಿಲ್ವ ನೀನು ನನಗೆ? ಇದೇ ಹರೀಶ ನೀನೇನಂದೆ, ಎಲ್ಲ ಬಸ್ ಮಾಡ್ಕೊಂಡು ಇವರು 1.5 ಕೋಟಿ ರೂಪಾಯಿ ದುಡ್ಡು ಇಟ್ಕೊಂಡು ಬೆಂಗಳೂರಿಗೆ ಹೋಗೋದಂತೆ. ಅಲ್ಲಿ 10 ಅಂಗಡಿ ಓಡಾಡ್ತಾನಂತೆ ಇವನು, ಶಲ್ಯ ಹಾಕೊಂಡು. ಇವನು ತಾಂಬರ್ತಾನಂತೆ ಚಿನ್ನ. ಇದೇನು ದನ ಅಥವಾ ಎಮ್ಮೆ ವ್ಯಾಪಾರ ಕೆಟ್ಟೈತಂದ್ರೆ ಅಪ್ಪ. ಅವತ್ತು ಎಣಿಕೆ ಮುಗಿದ ಮೇಲೆ ಆ ದುಡ್ಡ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ನಾವು ಅನ್ಕೊಂಡಿದ್ದು. ನಾನು 100 ಸತಿ ಗಂಗಣ್ಣಗೆ ಕೇಳಿದ್ದೀನಿ, ಗಂಗಣ್ಣ ಏನು ಮಾಡೋಣ, ಇಲ್ಲೇ ನಮ್ಮ ಕುಮಾರಣ್ಣ ಅವರೇ, ಶಂಕರನಹಳ್ಳಿ ಅವರು ಬೇಡ, ನಮ್ಮ ಪವನ ಅವನು ಒಳ್ಳೆ ಫೈನಾನ್ಷಿಯರ್, ಅವನು ಬೇಡ ಕಣ ಮುಟ್ಬೇಡ, ಸುಮ್ಮನೆ ಸವಾಸ ಅಲ್ಲ, ಮುಟ್ಬೇಡ. ನಾನು ಇಲ್ಲಿಂದಲ್ಲಿ ಹೋಗೋದ್ರೊಳಗೆ 100 ಫೋನು, ಕೊಟ್ಬಿಡೋಣ ಬೇಡ ಕಣ, ನೀನು ಕಳ್ಕೊಳಕ್ಕಾಗಲ್ಲ ನಾವು ಅಂತಾರೆ ನಮ್ಮವ್ರು. ನಾನೇ ಅಲ್ಲಪ್ಪ, ನಾನೀಗ ಅಲ್ಲಿ ಕೊಟ್ಟು ಹೋದೆ ಅಂತ ಇಟ್ಕೋ, ಗಲಾಟೆ ಮಾಡ್ಕೊಂಡು ಹೆಚ್ಚು ಕಡಿಮೆ ಯಾವನೋ 1 10 ಜನ ಏನು ಕೊಲೆ ಮಾಡೋಕ್ಕೂ ಇಂದ ಆ ರೀತಿ ವಾತಾವರಣ ಐತ್ರಿ ಅವತ್ತು.
ಮೊಬೈಲಲ್ಲಿ ಬಿಟ್ಟಿದ್ರಲ್ಲ ಅಣ್ಣಲ್ಲಿ ಹೆಣ್ಣು ಸೇರೋದೆಲ್ಲ ಗೊತ್ತಾಗ ಯಾರೋ ಹೊರಗಡೆಯಿಂದ ಡಕಾಯಿತರಾದ್ರೂ ಬಂದ್ರೆ ಕತೆ ಏನು ಇವೆಲ್ಲ ದೇವರಣ್ಣ ನನಗೆ ಯೋಚನೆ ಬಂದಿದ್ದಕ್ಕೆ ನಾನು ತಗೊಂಡೋಗಿ ಅವತ್ತೇನೆ ಗಂಗಣ್ಣಂಗೆ ಅಲ್ಲೇ ಈಗ ಅಗ್ಗುಂದ ಹತ್ರನೇ ಹೇಳಿದ್ರು ಗಂಗಣ್ಣ, ಇಲ್ಲ ಕಣ ಎಲ್ಲದಕ್ಕೂ ಚಿನ್ನ ತಂದ್ಬಿಡ ಅಂತ ಬೇಡ ಅಂತ. ತಕ್ಷಣ ನಮ್ಮ ವೆಂಡರಿಗೆ ಫೋನ್ ಮಾಡಿ ಅಲ್ಲೇ ಬುಕ್ ಮಾಡಿ, ನೋಡಪ್ಪ ಇವತ್ತಿನ ರೇಟು ಇಷ್ಟಕ್ಕಿದೆ ಅಂತೇಳಿ ತರಿಸಿ ಅವತ್ತಿಗೆ ತರಿಸ್ಬಿಟ್ಟೆ. 10 ದಿನ ಆದ್ಮೇಲೆ ಇಲ್ಲಿ ತಂದು ಕೊಟ್ಟೆ ನಾನು. ಯಾಕೆ 10 ದಿನ ತಾಂಡೆ ಅಂದರೆ, ಮೊನ್ನೆ ಹರೀಶಣ್ಣ 10 ದಿನ ಯಾಕೆ ತಾಂಡೆ, ಚಿನ್ನ 16ನೇ ತಾರೀಕು ಇದ್ರು 10 ದಿನ ತಾಂಡು 20 ತಾರೀಕು ಯಾಕೆ ಬಂದೆ ಹೇಳು, ಎಲ್ಲರನ್ನೂ ಸೇರಿಸ್ಕೊಡ್ಬೇಕು ಅಂತ ನನಗೆ ಗೊತ್ತಿತ್ತು ಇಂಥವೇನಾರು ನಡೀತವೆ ಅಂತ. ನಾನು ಸ್ವಲ್ಪ ವ್ಯವಹಾರಸ್ಥ ಅಲ್ಲ, ಗಣಿತ ಬರೋದಿಲ್ಲ ನನಗೆ. ಬಂದು ಸೀದಾ ಕೊಟ್ಟಿಂಗ್ ಹೋಗೋಣ ಅನ್ಕೊಂಡಿದ್ದೆ ನಾನು. ಇದೇ ನಮ್ಮ ಶಿವಣ್ಣವರು, ನಿಮ್ಗೆ ಗೊತ್ತಾಗಲ್ಲ ಸುಮ್ ಕುತ್ಕೊಳ್ಳೋಣ ಒಂದು ಗಂಟೆ ಏನಾಗಲ್ಲ ಏನಿದೆ ಅದೆಲ್ಲ ನೋಡ್ಕೊಂಬರ್ಲಿ ಅವರು ಪ್ಯೂರಿಟಿನ. ಇವತ್ತು ಲಾಭ ಆಯ್ತು ಶಿವಣ್ಣ. ಇವತ್ತಿನ ಬೆಲೆ ಅಲ್ಲ, ಅವತ್ತು 16ರಿಂದ 26ನೇ ತಾರೀಕಿಗೆ ನಾನೇನಾದ್ರು ದುಡ್ಡು ಹೊಡೆಯೋದೇ ನಿಜ ಆಗಿದ್ದಿದ್ರೆ ಅಪ್ಪ ಹರೀಶಣ್ಣ ಅವತ್ತೇ 5-6 ಲಕ್ಷ ಹೊಡಿಬೋದಿತ್ತು ಕಣೋ ನಾನು. ಅವತ್ತೇ 20 ಲಕ್ಷ ನಾನು ಹೊಡಿಬೋದಿತ್ತು. 10 ದಿನಕ್ಕೆ 20 ಲಕ್ಷ ರೂಪಾಯಿ ರೈಸ್ ಆಗಿತ್ತು ಚಿನ್ನ. ಹೌದು, ಆದ್ರೆ ಅಮ್ಮನ ದುಡ್ಡು 1 ರೂಪಾಯಿ ವ್ಯತ್ಯಾಸ ಆಗಬಾರ್ದು. ಅದೇ ಡೇಟ್ಗೆ ಯಾವತ್ತು ಉಂಡಿ ಹೊಡೆದ್ವಿ, ಬೇಕಾದ್ರೆ ತೆಗೆದು ನೋಡಿ ಇಂಟರ್ನೆಟ್ಟಲ್ಲಿ, ನಾನು ಹೇಳೋದೇನು ಸುಳ್ಳಲ್ಲ, ತೆಗೆದು ನೋಡಿ ನನ್ನ ವಿಡಿಯೋ ಇದೆ. ನಾನು ಅವತ್ತು ಕೊಟ್ಟಾಗ 1,11,000 ಏನೋ ಸಮಥಿಂಗ್ ಹೇಳಿದ್ದೀನಿ. ಅವತ್ತಿನ ರೇಟ್ ಚೆಕ್ ಮಾಡಿ 16ನೇ ತಾರೀಕು ರೇಟ್ಗೆ ತಗೊಂಡಿದ್ದೀನಿ ನಾನು. ಆಮೇಲೆ ಇವತ್ತು ಆಯ್ತಪ್ಪ ದುಡ್ಡು ಈಗಲೇ ತಂದು ಕೊಡ್ತೀನಿ, ನಾನು ಚಿನ್ನ ನೀನು ಕೊಡೋದಾದ್ರೆ ಮಾತಾಡಬಾರ್ದು, ಆದ್ರೂ ಕೇಳ್ತೀನಿ. ಬೇಡ ಬಿಡಿ ಸರ್, ಚಿನ್ನ ತಗೊಂಡೋಗ್ತಿ ಅಂತ ಮಾತ್ರ ಅಮ್ಮ ಕೊಟ್ಟಿದ್ರೆ ಸುಳ್ಳು. ಇರಪ್ಪ ಒಂದು ನಿಮಿಷ, ಸ್ವಲ್ಪ ಇರಪ್ಪ. ರೇಟ್ ಹೇಳಿ ಎಷ್ಟು ರೈಸ್ ಆ ಮಾತನ್ನ ಆಡಬಾರ್ದು ನಾವು. ನೀನು ಆಡಿರೋ ಮಾತಿಂದ ಅಷ್ಟು ನೋವಾಗಿದೆ ನನಗೆ. ಇವತ್ತು 70-80 ಲಕ್ಷ ರೂಪಾಯಿ ಈ ದೇವಸ್ಥಾನದ ಟ್ರಸ್ಟ್ಗೆ ಉಳಿದಿದೆ. ಉಳಿದಿಲ್ವೇನಣ್ಣ ಇವತ್ತಿನ ಬೆಲೆಗೆ? 5 ವರ್ಷದಿಂದ ಉಂಡಿ ತೆಗಿಯಕ್ಕಾಗದೇ ಇದ್ದಂತ ಪರಿಸ್ಥಿತಿ ಇತ್ತು ಅಮ್ಮನಟ್ಟಿಲಿ. ಇನ್ನೂ 1 ವರ್ಷ 2 ವರ್ಷ ಆದ್ರೂ ತೆಗಿಯಕ್ ಆಗ್ತಿರ್ಲಿಲ್ಲ. ನಿನ್ನಂತವ್ರು 4 ಜನ ಸೇರ್ಕೊಂಡ್ಬಿಟ್ರೆ ಹರೀಶಣ್ಣ, ನಿನ್ ತಲೆ ಒಳಗೆ ಏನಿದ್ಯೋ, ನಿನಗೆ ನಮ್ ಜೊತೆ ಇದ್ದಾಗ ನೀನ್ ನನ್ನೆಷ್ಟು ದಾರಿ ತಪ್ಪಿಸಿದ್ಯೋ ದೇವರಣ್ಣ. ನಾನು ಅವ್ರನ್ನ 15 ದಿನಕ್ಕೆ ಬಿಡಿಸಿರಿ, ನಮ್ಮನ್ನೆಲ್ಲ 75 ದಿನ ಹಾಕಿರಲ್ಲ. ಅವ್ರಿಗೆ ನಮಗೆ ನೋವಿದೆ ಗಂಗಣ್ಣ. ಇವತ್ತೊಂದು ಮಾತು ಹೇಳ್ತೀನಿ ಕೇಳಿ. ನನಗೆ ಯಾರೋ ಏನೋ ಅಂದ್ರು, ಇಲ್ಲ ಅಣ್ಣ ಜಡ್ಜು ಏನೋ ಸ್ವಲ್ಪ ಇವನೇ ಹರೀಶ್ನೇ ಅಂದ, ಏನೋ ಇದಾಗಿ ಮಾಡ್ಬಿಟ್ರು ಜಡ್ಜು ಹಂಗೆ ಅಂತ. ನೋಡಪ್ಪ ಇವತ್ತು ಹೇಳ್ತೀನಿ ಕೇಳಿ, ಟೆಕ್ನಿಕಲ್ ಅವತ್ತು ಏನು ಮಾಡಿಸಿದ್ದೆ ನಾನು ನಿಮ್ಮ ಸಮಕ್ಷಮ. ಹೌದು, ಅವತ್ತು ಅಲ್ಲ ಜುಡಿಷಿಯಲ್ ಮ್ಯಾಟರ್ ಸ್ವಲ್ಪ ಪೊಲೀಸ್ನವ್ರು ಏನು ಮಾಡಿದ್ರು ಅದನ್ನ ಹೇಳ್ತೀನಿ ನಾನು. ನಾವು ಅಷ್ಟು ಒತ್ತಡ ತಂದ್ವಿ. ಯಾಕೆ ಅಮ್ಮನಟ್ಟಿ ಇವನು ಹೇಳ್ತಿದ್ದೆ ನಮ್ಗೆ ಹಂಗೆ ಬಿಂಬಿಸೋನು, ನೀನು ಯಾವುದೋ ಮಹಾನ್ ಮೇಧಾವಿ ಅನ್ಕೊಂಬಿಟ್ಟಿದ್ದೆ ನಾನು ಇಲ್ದಿದ್ರೆ ನೀನು ಅಮ್ಮನಟ್ಟಿ ಊರಲ್ಲಿ ಬಂದು ಮಲಗಕ್ಕಾಗ್ತಿರಲ್ಲ. ನಿನ್ನ ಪರಿಸ್ಥಿತಿ ಯೋಚನೆ ಮಾಡೋನ್ಸತಿ ನೆನಪು ಮಾಡ್ಕೊ. ಮೋದಣ್ಣ, ಗಿರ್ಜವ್ವ, ನೀನು ಬುದ್ಧಿ ಹೇಳು ಮೋದಣ್ಣಂಗೆ. ನಾನು ಇಲ್ದಿದ್ರೆ ನೆನ್ನೆ ಕಲ್ಲು ಎಸೆತಿದ್ರಲ್ಲ, ಅಜ್ಜಪ್ಪಣ್ಣಂಗೆ ಕಪಾಳ ಕೊಡದ್ರಲ್ಲ, ಹುಲಿಕಂಡ್ರಿ ಆ ಮನುಷ್ಯ. ನಾನು ಮೆತ್ತಗೆ ಮಾಡಿದೆ. ಇಲ್ದಿರ್ ಬಿಡೋಣ ಅಜ್ಜಪ್ಪಣ್ಣ. ಈ ಸುತ್ತಮುತ್ತ ಎಲ್ಲ ಹಳ್ಳಿಗೂ ಗೊತ್ತದು. ಪಂಚಾಯತಿ ಅಧ್ಯಕ್ಷ ಅವತ್ತು ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಜಾತ್ರೆ ಮಾಡಕ್ಕೆ ಅವಕಾಶ ಕೊಟ್ಟ ಜಯರಾಮಣ್ಣ. ನೀನೇನು ಹೇಳಿದೆ ಬಂದ ಹರೀಶಣ್ಣ ನನಗೆ, ಅಣ್ಣ ಈಗ ನಮ್ಮ ಕೆಲಸ ಮುಗಿತು ಒಂದು ಕೈ ಬಿಟ್ಬಿಡು ಅಂದೆ. ಹೇಳಿಲ್ವ ನೀನು? ನಾನೇನಾದ್ರೂ ಒಂದು ಕೈ ಬಿಟ್ಟಿದ್ದಿದ್ರೆ, ಪುಟ್ಟನ್ನೇ ಸಾಕ್ಷಿ, ನಾನೇನಾದ್ರೂ ಒಂದು ಕೈ ಬಿಟ್ಟಿದ್ದಿದ್ರೆ ನನ್ನನ್ನು ಜನ ಮೆಚ್ಚೋರೇನು? ಇನ್ನೂ 35-40 ವರ್ಷ ದೇವ್ರ ಶಕ್ತಿ ಕೊಟ್ಟಷ್ಟು ವರ್ಷ ಈ ಅರಸೀಕೆರೆನಲ್ಲಿ ಇನ್ನೂ ಬದುಕಬೇಕು ನಾನು ನಿಮ್ಗಳ ಜೊತೆ ಜನಸೇವೆ ಮಾಡಬೇಕು ಅನ್ನೋದು. ನೀನು ನನ್ನ ಮೇಲೆ ಈ ಥರ ಅಪಪ್ರಚಾರ ಮಾಡ್ದಲ್ಲ ದೇವರಾಣೆ, ನನಗೆ ಇದನ್ನು ತೋರ್ಸಕ್ಕೆ ಇಷ್ಟ ಇಲ್ಲ. ಇದನ್ನ ನೋಡಬಾರ್ದು ಅಂತಲೇ ನಾನು ಇದ್ದಿದ್ದು, ತೋರಿಸ್ಬಾರ್ದು. ಇದು ರಾತ್ರಿ ಬೇಡ ಅಂದ್ರು ನಾವು ತೋರಿಸ್ಬೇಕು ಅಂತ ನಾವು ತೋರಿಸ್ಬಾರ್ದು ಅಂತ ಇತ್ತು ನನಗೆ. ಯಾಕೆ ಬೇಕು ಅವ್ನು ಏನಾರು ಹೇಳ್ಕೊಂಡು ಹೊಡ್ಕೊಳ್ಳಿ ಬಿಡ್ರಿ, ನಾವು ತೋರ್ಸೋದು ಬೇಡ ಅಂದೆ. ಇದೇ ಅಜ್ಜಪ್ಪಣ್ಣ ನೆನ್ನೆ ಇದ್ರು, ಇಲ್ಲಣ್ಣ ತೋರಿಸ್ತಾ ಇದ್ರೆ
ದುಡ್ದಂಗ್ ಕೊಡಿಯಿಂದ ದುಡ್ದಂಗ್ ಕೊಡಿ. ಎಲ್ಲಿಂದ ಕೊಡ್ತೀನಿ ಈಗ ಟ್ರಸ್ಟ್ ಅಲ್ಲಿ? ಈಗ ನೋಡಪ್ಪ, ನಾನು ಈ ಮುಖಾಂತರ ಸ್ಪಷ್ಟೀಕರಿಸ್ತೀನಿ. ಅವತ್ತು ಟ್ರಸ್ಟಿನ ಅಕೌಂಟಿಗೆ ಅವತ್ತೇನು ಎಣಿಕೆ ಆದಂತ ಹಣವನ್ನ ಬ್ಯಾಂಕಿಗೆ ಕಟ್ಟಿ ಅದರಿಂದನೇ ತಗೊಂಡು RTGS ಮಾಡಿಕೊಂಡು ಈ ಚಿನ್ನವನ್ನ ತಂದಿದೆ. ಶ್ರೀ ಗಂಗಮಾಳಿಕಾ ದೇವಿ ಕ್ಷೇತ್ರಾಭಿವೃದ್ಧಿ ಟ್ರಸ್ಟ್ ಏನಿದೆ, ಆ ಕ್ಷೇಮಾಭಿವೃದ್ಧಿ ಮಂಡಳಿ ಏನಿದೆ, ಅದು ಸಂಪೂರ್ಣವಾಗಿ ಸ್ವಾಯತ್ತತೆ ಮತ್ತು ನಿಯಂತ್ರಣವನ್ನ ಈ ಅಮ್ಮನಟ್ಟಿ ಗಂಗಮಾಳಿಕಾ ದೇವಿ ದೇವಸ್ಥಾನದ ಮೇಲೆ ಅದು ಹೊಂದಿದೆ. ನನಗೆ ಬೇಕಾದಂಥ ಒಬ್ಬರು ಅಧಿಕಾರಿ ಹತ್ರ ಹೋದಾಗ ಅವ್ರು ಯಾವ ಕಾರಣಕ್ಕೂ ಇದೇನು ಮಾಡಕ್ ಬರಲ್ಲ ಸಂತೋಷ್, ಇದು ಅವ್ರು ಬಹಳ ಕಾನೂನುಬದ್ಧವಾಗಿದ್ದಾರೆ ಅಂತ ಹೇಳಿದ್ಮೇಲೆ ನಿನಗೂ ಅರ್ಥ ಮಾಡಿಸಿದ್ದೀನಿ. ಅದನ್ನ ಹೊಂದಾಣಿಕೆಯಲ್ಲಿ ಹೋಗ್ಬೇಕೆ ಹೊರತು ಹೊಡೆದಾಡ್ತಲ್ಲಿ ನಡೆಯಲ್ಲಪ್ಪ ಇವೆಲ್ಲ ಅಂತ. ನಾನೇನು ಹೇಳ್ತಿದ್ದೆ ಅಮ್ಮನಟ್ಟಿಗೆ ಬಂದಾಗೆಲ್ಲ, ನಿಮ್ಮೂರಲ್ಲಿ ಕೇಸ್ಗಳಿರಬಾರ್ದು, ಪ್ರಕರಣ ಇರಬಾರ್ದು, ಎಲ್ಲ ನಗನಗ್ತಾ ಇರಬೇಕು ಅಂತ ಬಯಸಿದ್ನೋ ಇಲ್ವೋ ನಾನು? ಇವತ್ತು ನನ್ನ ಕೈಯಲ್ಲಿ ನನ್ನ ಕಾರಣಕ್ಕೆ ಆ ತಾಯಿಗೆ ಸೇರಿದಂಥ ವಸ್ತುನ ಈ ಥರ ಸಾರ್ವಜನಿಕ ಪ್ರದರ್ಶನಕ್ಕೆ ಇಟ್ಟಿದ್ದು ನನಗೆ ನೋವಿದೆ. ಇದ್ರ ಫಲ ನೀನು ಉಣ್ತೀಯ ಹರೀಶ? ನಿನಗೆ ಯಾವನು ಹೇಳ್ಕೊಟ್ಟವನಲ್ಲ ಅವನು ಸೇರಿ ಉಣಿಸ್ತಾರೆ ನೋಡು. ದೇವ್ರ ಬಗ್ಗೆ ಹುಡುಗಾಟಿಕೆ ಮಾಡಕ್ ಹೋಗ್ಬೇಡ್ರಿ. ನಾನು ಶಿವಭಕ್ತ ವಾಗರ್ತಾವ್ಯ ಸಂಪತ್ತು ವಾಗರ್ತ ಪ್ರತಿಪತ್ತೆಯೇ ಜಗದ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು ಅಂತೇಳಿ ದಿನ ಬೆಳಗ್ಗೆ ಮಂತ್ರ ಹೇಳ್ಕೊಂಡು ಪೂಜೆ ಮಾಡೋನು. ಆದಿದೇವ ಶಂಕರ, ಆದಿಶಕ್ತಿ ಪಾರ್ವತಿ, ಆ ಪಾರ್ವತಿಯ ಸ್ವರೂಪಿಣಿ ತಾಯಿ ಗಂಗಮಾಳಿಕಾ ದೇವಿ. ಖಂಡಿತ ನೀನು ಒಳ್ಳೇದಾಗಲ್ಲ. ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತಲ್ಲ, ಇವತ್ತು ಈ ದೇವಸ್ಥಾನನ ಈ ಮಟ್ಟಕ್ಕೆ ತಂದಲ್ಲ ನೀನು. ಏನಾರು ಹೆಚ್ಚು ಕಡಿಮೆ ಆದರೆ ನಿನಗೆ ಯಾವನು ಹೇಳ್ಕೊಟ್ಟ ಅವನು, ನೀವೇ ಕಾರಣ. ಇದು ಗೊತ್ತಿರಲಿ. ಇದು ನಾನು ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ಮನವಿ ಮಾಡ್ತೀನಿ, ಅಮ್ಮನಟ್ಟಿ ಗ್ರಾಮಸ್ಥರಿಗೆ, ಗೌಡ್ರಿಗೆ ಮನವಿ ಮಾಡ್ತೇನೆ, ಇದು ನಡಿಬಾರ್ದಿತ್ತು. ಇದು ನಡೆದಿದ್ದಕ್ಕೆ ಪ್ರಾಯಶ್ಚಿತ್ತ ಅಂತಲಾರು ಅಂದ್ಕೊಳ್ಳಿ, ಅಥವಾ ಇದನ್ನು ಸರಿಪಡಿಸ್ಬೇಕು ಅಂತಲಾರು ಅಂದ್ಕೊಳ್ಳಿ. ಈ ವರ್ಷದ ಜಾತ್ರೆ ಅದ್ದೂರಿಯಾಗಬೇಕು. ಜಾತ್ರೆ ಅದ್ದೂರಿಯಾಗಬೇಕು. ಖಂಡಿತವಾಗ್ಲೂ ನಡೀತಾ ಇದೆ. ನೋಡ್ರಿ, ಒಂದ್ ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ನನ್ನ ಮನೆ ಕಾರ್ಯಕ್ರಮ ಆಗುತ್ತೆ, ಸಾವಿರಾರು ಜನ ಬಂದು 25-30 ಸಾವಿರ ಜನ ಬಂದು ಕಾರ್ಯಕ್ರಮದಲ್ಲಿ ನಿರರ್ಗಳವಾಗಿ ಭಾಗವಹಿಸಿ ಆನಂದದಿಂದ ಕಾರ್ಯಕ್ರಮದಲ್ಲಿ ವಧುವರನ್ನು ಆಶೀರ್ವದಿಸಿ ಬರ್ತಾರೆ. ಬೆಳಗ್ಗೆ ನಡೆದಂಥ ಹಿಂದೂ ಸಂಗಮದಲ್ಲಿ ಅದಕ್ಕೂ ಸಾವಿರಾರು ಜನ ಅರಸೀಕೆರೆನಲ್ಲಿ ಸೇರ್ತಾರೆ. ತಡ್ಕೊಳಕ್ಕಾಗಲಿಲ್ಲ ಈ ಮನುಷ್ಯಂಗೆ. ಯಾರಿಗೆ? ಶಿವಲಿಂಗಣ್ಣಂಗೆ ತಡ್ಕೊಳಕ್ಕಾಗ್ಲಿಲ್ಲ. ತಡ್ಕೊಳ್ಳಾರ್ದಕ್ಕೆ ಡೈವರ್ಟ್ ಮಾಡ್ಬೇಕಲ್ರಿ ಜನನ. ನೀವು ಅರ್ಥ ಮಾಡ್ಕೊಳ್ಳಿ, ಡೈವರ್ಟ್ ಮಾಡ್ಬೇಕಲ್ಲ. ಅಯ್ಯೋ ಸಂತೋಷಂಗೆ ಒಳ್ಳೆ ಹೆಸರು ಬರ್ತಾ ಐತೆ, ಏನಾದ್ರು ಮಾಡಿ ಬೆಂಕಿ ಹಚ್ಬೇಕು. ಹಿಂದೂಗಳು ಒಂದಾಗ್ಬಿಡ್ತಾ ಇದ್ದಾರೆ, ಎಷ್ಟೊಂದು ಜನ ಸೇರ್ಕೊಂಡ್ಬಿಟ್ರು. ಇದನ್ನ ಬೆಂಕಿ ಹಚ್ಚಬೇಕು. ಜಾತಿ ನಡುವೆ ವಿಷಬೀಜ ಬಿತ್ತಬೇಕು, ಒಡೆದಾಡಿಸ್ಬೇಕು. ಶಿವಲಿಂಗಣ್ಣ, ಆ ಹರೀಶನ್ನ ನೀನು ಕಾಮ್ ಸಮುದ್ರ ಗೊಲ್ರೆಟ್ಟಿಲ್ ನಡೆದಂತ ನಾಟಕದ ವೇದಿಕೆ ಮೇಲೆ ಆ ದೇವಸ್ಥಾನ ಚಿತ್ರಲಿಂಗೇಶ್ವರ ಸ್ವಾಮಿನ ಬೀಗ ಹಾಕ್ಸಿ ಆ ಸ್ವಾಮಿಗೆ ಪೂಜೆ ಇಲ್ದಂಗೆ ಮಾಡಿ, ನೀನು ಆ ಮುಚ್ಚಿದ ಬಾಗಿಲಿನ ದೇವಸ್ಥಾನದ ಎದುರಿಗೆ ಅದ್ಯಾವುದೋ ದುರ್ಯೋಧನಂದು ಒಂದು ಡೈಲಾಗ್ ಹೊಡೋದು, ಹೂವಿನ ಪುಷ್ಪವೃಷ್ಟಿ ನೀನು ಮಾಡಿಸ್ಕೊಂಡೆಲ್ಲ. ಶಿವಲಿಂಗಣ್ಣ, ಆ ಕ್ಷಣ ನಿನ್ನ ಪುಣ್ಯ ಎಲ್ಲ ಉರಿದೋಯ್ತು. ಇನ್ನು ಉಳಿದಿರೋದು ನಿಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ. ಆ ಹರೀಶನಿಗೆ ಹೇಳ್ಕೊಟ್ಟು ನೀನೇನು ನೆನ್ನೆ ಮಾಡಿಸ್ದೆ ವಿಷಯಾಂತರ ಮಾಡಬೇಕು ಅಂತ, ಇಲ್ಲಿಂದ ಈಚೆಗೆ ನಿನ್ನ ಹತ್ರ ಇರೋಂಥ ಸಂಪತ್ತು ನಿಮ್ಮನ್ನು ಕಾಯಲ್ಲ ಸ್ವಾಮಿ. ಭಾಳ ಹೃದಯದಿಂದ ಒಂದು ಮಾತನ್ನು ಹೇಳ್ತೀನಿ. ಹುಟ್ಟುವಾಗ ನಾವ್ಯಾರು ಚಿನ್ನದುಂಗುರ ಹಾಕೊಂಡು ಹುಟ್ಟಕ್ಕಾಗುತ್ತೆ ಅಣ್ಣ? ಚಿನ್ನದುಂಗುರ ಹಾಕೊಂಡು ಚಿನ್ನದ ನಾಣ್ಯ ಇಟ್ಕೊಂಡು ಆಚೆಗೆ ಬರ್ತೀವ? ಬೆಳ್ಳಿದು ಅಟ್ಲೀಸ್ಟ್ ಕಬ್ಬಣದ್ದು ಏನೂ ಇಲ್ಲ. ಹೋಗುವಾಗ ಚಿನ್ನದ ನಾಣ್ಯ ತಗೊಂಡೋಗ. ನಮ್ಮ ಜೊತೆ ಬರೋದು ಎರಡೇ, ಪಾಪ ಪುಣ್ಯಗಳು ಎರಡನ್ನೇ ನಾವು ತಗೊಂಡು ಹೋಗಕ್ಕೆ ಸಾಧ್ಯ ಹೊರತು ಚಿನ್ನ, ದುಡ್ಡು, ನಗ, ನಾಣ್ಯ ಅಲ್ಲ. ಶಿವಲಿಂಗಣ್ಣ ಬೇಡ. ನಾನು ಮತ್ತೆ ಹೇಳ್ತೀನಿ, ಯಾದವ್ ಸಮಾಜ
ನಮ್ಮ ಜಯರಾಮಣ್ಣ ಹೇಳ್ತಿರ್ತಾರೆ, ಒಲ್ರನ್ನ ಗೆದ್ದವರಿಲ್ಲ, ಭೂಮಿನ ಕದ್ದವರಿಲ್ಲ. ನಾವೆಲ್ಲ ನೋಡೋಣ, ಕುರುಕ್ಷೇತ್ರದ ಕಾಲದಿಂದ ರಾಜಕೀಯ ಮಾಡ್ಕೊಂಡ್ ಬಂದಿರೋರು ಇವರು, ಯಾದವ ಸಮಾಜದ, ಕಾಡುಗೊಲ್ಲ ಸಮಾಜದ ಯುವಕರು. ಶ್ರೀಕೃಷ್ಣ ಪರಮಾತ್ಮ ಸಂಪತ್ತು, ವೈಭವ, ಮುತ್ತು, ರತ್ನ, ವಜ್ರ, ವೈಡೂರ್ಯ, ಅಧಿಕಾರ, ದೊಡ್ಡ ರಾಜ್ಯ, ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮ, ಕರ್ಣ, ಅತಿರಥ ಮಹಾರಥರಿದ್ದಂಥ ಸೇನೆ ಹೊಂದಿದ್ದಂಥ ದುರ್ಯೋಧನನ್ನ ಒಬ್ಬ ಶ್ರೀಕೃಷ್ಣ ಮನೆ ಯಾವ ರೀತಿ ಆತನ ನಾಶ ಮಾಡಿ, ಅಧರ್ಮದ ಪರವಾಗಿದ್ದಕ್ಕೆ ನಾಶ ಮಾಡಿ ಧರ್ಮರಾಯನ ವೇದಿಕೆ ಮೇಲೆ ಕೂರಿಸಿದ್ನೋ, 2028 ಚುನಾವಣೆಗೆ ಅರಸೀಕೆರೆ ಕುರುಕ್ಷೇತ್ರದಲ್ಲಿ ಯಾದವ ಕಾಡುಗೊಲ್ಲ ಸಮಾಜದ ಕೃಷ್ಣ ಸ್ವರೂಪಿ ಜನ ಏನಿದ್ದಾರೆ, ಕೃಷ್ಣನ ಅಂಶಜರೇನಿದ್ದಾರೆ, ನಿನಗೆ ಪಾಠ ಕಲಿಸ್ತಾರೆ. ನೀವು ಎಚ್ಚೆತ್ಕೊಳ್ಳದೆ ಇದ್ರೆ ನಿಮ್ಮ ದಯಮಾಡಿ ನಾನು ಮುಂದುವರೆದು ಮಾತಾಡಕ್ಕೆ ಹೋಗಲ್ಲ. ಇದಾಗಬಾರ್ದಿತ್ತು, ಇವತ್ತು ಆಗಿದೆ. ಹರೀಶಣ್ಣ, ನೀನು ಮಾಡಿದಂಥ ತಪ್ಪಿಗೆ ನಿನಗಾರು ಕಿಂಚಿತ್ ಮನುಷ್ಯತ್ವ ಇದ್ರೆ, ಮನಸ್ಸಾಕ್ಷಿ ಇದ್ರೆ, ಸತ್ಯನ ಮಾತಾಡು. ಎಲ್ರಿದ್ರು ಸತ್ಯ ಮಾತಾಡು. ಬಾ, ನಾನು ಇಲ್ಲೇ ಇದ್ದೀನಿ, ಬೇಕಾದ್ರೆ ಬರಂಗಿದ್ರೆ ಕಾಯ್ತೀನಿ ನಾನು. ಇಲ್ಲ ಅಂದರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗು. ನೆನ್ನೆ ಅಜ್ಜಪ್ಪನಿಗೆ ನಾನು ಸುಮ್ಮನಿದ್ದಂಥ ಅಜ್ಜಪ್ಪನಿಗೆ ಕಪಾಳು ಕೊಡೋದು, ಅವ್ರ ಹೆಂಡ್ತಿನೆಲ್ಲ ಒದ್ದು ಚಿನ್ನದ ಚೈನ್ ಕಿತ್ಕೊಂಡಿದ್ದೀನಿ. ಚಿನ್ನದ ಚೈನ್ ಯಾಕೆ ಕಿತ್ಕೊಂಡಿರ್ತೆ ನೀನು, ನಂಗೊಂದು ಅಂದಾಜಿದೆ. ಅಕಸ್ಮಾತ್ ನಾಳೆ ಬೇಲ್ಗಿಲಿಗೆ ಬೇಕಾದ್ರೆ ಅದು ಎಲ್ಲರೂ ಯಾರಾದರೂ ಪೊಲೀಸ್ನವ್ರಿಗೆ ನೀನೇ ಹೇಳಿದ್ರೆ DYSP ನಾನೇ ಹಾಕ್ಸ್ಕೊಂಡ್ ಬಂದಿರೋದು ನೋಡಿ, ಗಂಟೆ ಹೊಡಿ, ಅವ್ರಿಗೇನಾದ್ರು ಕೊಡಕ್ಕೆ ತಗೊಂಡಿದ್ಯೋ ಏನೋ. ಯಾಕಂದ್ರೆ ಅವರು ಪಾಪ ಒಳ್ಳೆ ಕೇಸ್ ಆಗ್ತಾ ಇಲ್ಲ. ನಾವ್ಯಾರು ಇಲ್ಲಿ ಯಾರು ನರಸತ್ತೋರಿಲ್ಲ. ಸ್ವಾಮಿ, ನಾನು ಹೇಳೋದು ನಿಮ್ಮಲ್ಲಿ ಇಷ್ಟೇ, ನಿಮ್ಮ ನಡವಳಿಕೆ ಹರೀಶ, ಈ ಕ್ಷಣನೇ ನೀನು ಅರಸೀಕೆರೆಗೆ ಓಡೋದೆ. ನಾನು ಬರುವಾಗ ನನಗೆ ಮಾಹಿತಿ ಬಂತು, ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗು, ನನಗೆ ತಪ್ಪಾಗಿದೆ, ಇರೋ ಒಂದಷ್ಟು ದಿನ ಜೈಲಲ್ಲಿ ಏನಾಗಲ್ಲ, ಏನು ತಪ್ಪಾಗಲ್ಲ, ಆತ್ಮಶುದ್ಧಿ ಆಗಲಿ ನಿಂದು ಕೂಡ. ಒಬ್ಬ ಭಕ್ತನಾಗಿರೋ, ಕಳ್ಳನಾಗಿರ್ಬೇಡ. ಇನ್ನೊಬ್ಬರ ಮೇಲೆ ಕಳ್ಳತನದ ಆರೋಪ ಮಾಡೋದಲ್ಲ. ನಿನ್ನೆ ನಮ್ಮ ಮನೆ, ನನಗೆ ನಮ್ಮ ಬೀಗರು ಮನೇಲಿ ಕೂತ್ಕೊಳ್ಳೋಕೆ ನೆಮ್ಮದಿ ಇಲ್ಲ ರೀ. ನಾನು ಮೊನ್ನೆ ರಾತ್ರಿ ಊಟ ಮಾಡಿಲ್ಲ, ನಿನ್ನೆ ಬೆಳಗ್ಗೆ ತಿಂಡಿ ತಿಂದಿಲ್ಲ, ನಿನ್ನೆ ಮಧ್ಯಾಹ್ನ ಊಟ ಮಾಡೋಕ್ಕಾಗಲಿಲ್ಲ, ನಿನ್ನೆ ರಾತ್ರಿ ಊಟ ಮಾಡೋಕ್ಕಾಗಲಿಲ್ಲ, ತಿಂಡಿ ತಿನ್ನೋಕ್ಕಾಗಿಲ್ಲ ನನಗೆ. ನಿನಗೆ ಅರ್ಥ ಆಗುತ್ತೆ ನಮ್ಮ ನೋವು. ಸುಮ್ಮನಿದ್ದೆ ತಾನೆ ನಾನು ಬಂದಿದ್ದೆ. ಜಾಸ್ತಿ ಮಾಡ್ತಾಳೆ, ಕರ್ಕೊಂಬಂದು ನನ್ನ ಜಾತ್ರೆ ಮಾಡಿಸ್ಬೇಕು ಅಂತ ಕರ್ಕೊಂಬಂದು ನಿಲ್ಲಿಸಿ ನನ್ನ ಇವತ್ತು ಉಂಡಿ ತೆಗಿಸ್ಬೇಕು ಕಾರಣ ಯಾವ ಕಾರಣಕ್ಕೂ ಉಂಡಿ ತೆಗಿಲೇಬೇಕು ಅಂತ ಹಠ ಮಾಡಿದವ್ ನೀನು. ಅವತ್ತು ಜಾತ್ರೆ ಆಗಿದ್ರೆ ಉಂಡಿ ತೆಗಿಲಿ ಅಂತ, ಉಂಡಿ ಎಣಿಕೆಕಾರಿ ಆದರೆ ನಾನು ₹1 ಮುಟ್ಟಲ್ಲ ಅಂತ ಹ್ಯಾಂಡ್ಸಪ್ ಮಾಡಿದವ್ ನೀನು. ಇವತ್ತು ನನ್ನ ಮೇಲೆ ನೀನು ಆರೋಪ ಮಾಡ್ತೀಯ ಹರೀಶ. ದೇವ್ರ ಮೆಚ್ಚಲ್ಲಪ್ಪ. ಇದ್ರ ಮೇಲೆ ನಾನೇನು ಮಾತಾಡಲ್ಲ. ನಮ್ಮ ಜಯಣ್ಣವರು ಆಕ್ರೋಶದಿಂದ ಏನು ಮಾತಾಡಿದ್ರು ಅದನ್ನು ಕೂಡ ಜಯಣ್ಣವ್ರು ನಾನು ಹೇಳ್ತೀನಿ, ಬೇಡ ಬಿಟ್ಬಿಡ. ನಾನು ಅಜ್ಜಪ್ಪಣ್ಣ ಮೊನ್ನೆ ಏನಂದೆ, ಅಜ್ಜಪ್ಪಣ್ಣ ಅವರೇ ಗಲಾಟೆಗೆ ಬಂದ್ರು, ಹೋಗ್ಬೇಡ್ರಿ ಎಳ್ಳನ್ನು ಪರ್ಮಿಷನ್ ಒಂದೇಟ್ ಹೊಡೆದ್ರು ಸುಮ್ಮನಿರಪ್ಪ, ಹಾಳಾಗೋಗ್ಲಿ. ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂಥ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ. ಇನ್ನು ನಟಣ್ಣಂಗೆ ಹಿಡ್ಕೊಂಡು 5-6 ಜನ ಸೇರ್ಕೊಂಡು ಹೊಡೆದ್ರು. ಪೊಲೀಸ್ ಇಲಾಖೆ ಇನ್ನೂ ಒಳ್ಳೆ ಅಧಿಕಾರಿಗಳಿದ್ದಾರೆ, ವಿಶ್ವಾಸ ಇಡೋಣ. ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಡೋಣ. DYSP ಅವರೇ, ನೀವು ನಿಜಕ್ಕೂ ನಿಮ್ಮ ಪ್ರಾಮಾಣಿಕತೆ ಸಾಬೀತು ಮಾಡೋದೇ ಆದ್ರೆ ಒತ್ತೊಳಗಾಕ್ರಿ ಅವನ್ನ, ತಿಳಿ ಹೇಳಿ ಅವನ್ಗೆ. ಇಲ್ಲ ಇವತ್ತು ಅಜ್ಜಪ್ಪಣ್ಣನ ಮೇಲೆ ದಯಮಾಡಿ ನಿಮ್ಮಲ್ಲೇನಾದ್ರು ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ, ಈ ಸರ್ಕಾರಿ ಸೇವೆಯಲ್ಲಿ ಇದೀನಿ ಅನ್ನುವಂಥ ಪ್ರಾಮಾಣಿಕತೆ ಇದ್ರೆ, ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ನೀವು ಸಂಬಳ ತೊಗೊಂತೀರ, ದಯವಿಟ್ಟು ಅವನು ಕರೆದು ಬುದ್ಧಿ ಹೇಳಿ ಸರಿ ಮಾಡಿ. ಅಜ್ಜಪ್ಪಣ್ಣನ ಮೇಲೆ ನಾನೀಗ ಸ್ಪಷ್ಟೀಕರಿಸ್ತಾ ಇದ್ದೀನಿ, ಅವ್ರ ಮೇಲೆ ಯಾವ ಕೇಸು ಇಲ್ಲ, ಯಾವುದೋ ಒಂದು ಕೇಸ್ ಏನೋ ಉಳ್ಕೊಂಡಿದೆ. ಈಗ ಹೈಕೋರ್ಟ್ ಇದ್ದಂಥ 2 ಕೇಸ್ಗೂ ಕೂಡ ಸ್ಟೇ ಕೊಟ್ಟಿದೆ, ಅದು ಕೂಡ ಸ್ಕ್ವಾಶ್ ಆಗಬಹುದು. ಇನ್ನೊಂದು ಕೇಸ್ ಈಗಾಗಲೇ ಸ್ಕ್ವಾಶ್ ಆಗಿದೆ. ದಯಮಾಡಿ
ಸುಮ್ಮನೆ ಅಜ್ಜಪ್ಪನ ಮೇಲೆ 18-19 ಕೇಸು ಅನ್ನೋದನ್ನ ದಯವಿಟ್ಟು ಕೈ ಬಿಡಬೇಕು, ಮಾತಾಡಬಾರ್ದು. ಮಾಹಿತಿ ತಗೋಬೇಕಲ್ಲ, ಡಿವೈಎಸ್ಪಿ ಮಾಹಿತಿ ತಗೊಂಡು ಮಾತಾಡ್ಲಿ. ನಾವೇನು ಇಲ್ಲಿಗೆ ಸುಮ್ಮನಿರಲ್ಲ. ಹರೀಶ್ ಅಣ್ಣ, ನಿನ್ ಮೇಲೆ ನಾನು 1 ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆ ಹೂಡ್ತಾ ಏನಾದ್ರು ದುಮ್ಮೇನಹಳ್ಳಿ ಲೋಕೇಶ್ ಅಣ್ಣ ನಿನಗೆ ಹೇಳ್ತಾ ಇದೀನಿ ಕೇಳು. ನಿಂದ ಆಡಿಯೋ ನನ್ನ ಹತ್ರ ಇದೆ ಈಗಾಗಲೇ. ನೀನೇನಾದ್ರೂ ಇದರಲ್ಲಿ ಏನಾದ್ರು ಬಾಲ ಬಿಚ್ಚೋ ಪ್ರಯತ್ನ ಮಾಡಿದ್ರೆ ನಾನೇನು ಅಂತ ನಿನಗೆ ಎಲ್ರಿಗಿಂತ ಚೆನ್ನಾಗಿ ನಿನಗೆ ಗೊತ್ತು. ನಿನ್ನ ಮೇಲೂ ಸೇರ್ಸಾಕ್ಬೇಕಾಗತ್ತೆ. ಈಗ ಹರೀಶ್ ಅಣ್ಣನ ಮೇಲೆ ಒಬ್ಬನ ಮೇಲೆ ಹಾಕ್ತೀನಿ, ನೀನು ಇದಕ್ಕೆ ಸಿಕ್ಕೊಳ್ಳೋಕೆ ಹೋಗಬೇಡ. ಹೇಳ್ತಾ ಇದ್ದೀನಿ ನಾನು ಬಾಯ್ಬಿಟ್ಟು. 1 ಕೋಟಿ ರೂಪಾಯಿನ ಮಾನನಷ್ಟ ಮೊಕದ್ದಮೆಯನ್ನ ಯಮನಟ್ಟಿ ಹರೀಶ್ ಮೇಲೆ ಜಯರಾಮಣ್ಣ ಹೇಳ್ದಂಗೆ ನಾನು ಹಾಕ್ತಾ ಇದ್ದೀನಿ. ಮುಗಿಸ್ರಿ, ಇದನ್ನ ಜೋಪಾನವಾಗಿ ಎತ್ತಿಟ್ಕೊಂಡು ಮಾತಾಡಪ್ಪ. ತೆಗೆದು ಒಳಗಿಂದ ತಕ್ಕೊಂಬಂದು ಬೇರೆ ಗೋಲ್ಡ್ ಇಟ್ಟರೆ ಅಂತ ಕೂಡ ಹೇಳ್ತಾನೆ ಹರೀಶ. ಹಾಗಾಗಿ ಎಲ್ಲಾರ ಸಮ್ಮುಖದಲ್ಲಿ ಸರ್ಟಿಫಿಕೇಟ್ ಇದೆ, ಅಲ್ಲೇ ಇದೆ, ಒಂದೊಂದೇ ಲೆಕ್ಕ ಮಾಡಿ ಅಲ್ಲಿ ಇಡ್ತಾ ಇದೀವಿ. ಏನ್ 12 ಬಿಸ್ಕೆಟ್ ಇದೆ, 12 ಕೂಡ ಇದೆ. ಇಟ್ಕೊಂಡ್ರಿ ಗೌಡ್ರೆ, ಬಾ ಗೌಡ್ರೆ ನೀವು ಮುಂದಕ್ಕೆ. ಏನು ಅಲ್ಲೇ ಮಾಡ್ತೀನಿ. ಅದನ್ನ ಒಳಗಡೆ ಹೋಗಿ ಈಗ 12 ಬಿಸ್ಕೆಟ್ ಅನ್ನ ಜೋಪಾನವಾಗಿಟ್ಟು ಗೌಡರು, ಗುಡಿಗೌಡರು, ಮಾಲಿಕಪ್ಪನವರು, ಗುಡಿಗೌಡರು, ಶಂಕರಪ್ಪನವರ ಸಮ್ಮುಖದಲ್ಲಿ ಲಾಕರ್ ಇಡ್ತಾ ಇದ್ದೇವೆ. ಈಗ ಬಂದಿದ್ದ 12 ಬಿಸ್ಕೆಟ್ ಅವತ್ತೇ ಬಂದಿದ್ದು, ಈಗಲೂ ಅಲ್ಲೇ ಇಡ್ತಾ ಇದೀವಿ. ಅವತ್ತೇ ಬಂದಿದ್ದು, ಈಗ ಇಡ್ತಾ ಇದೀವಿ ಅಲ್ಲಿ. ಮತ್ತೆ ಚೆಕ್ ಮಾಡಿ, ಅವತ್ತೇ ಬಂದಿದ್ದು ಚೆಕ್ ಮಾಡಿ ಮತ್ತೆ ಇಡ್ತಾ ಇದೀವಿ. ಸೈಡ್ ಬಿಡ್ರಿ ಎಲ್ಲವ. ಈ ಡೋರಲ್ಲಿ ಮಾತ್ರ ವಿಡಿಯೋ ಸಾಕು ಬಿಡಿ. ಇಲ್ಲಿಗೆ ಎಲ್ಲಿರ್ತಾರೆ, ಏನಾಯ್ತು ಅದು ಗುಂಪಿಗೆ ಇರ್ತಾರೆ. ಇಲ್ಲಿ ಸಾಕು, ಸ್ವಲ್ಪ ಜನ ಇದ್ದಾರೆ.